ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಇನ್ ಕನ್ನಡಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ಅನ್ಕೊಂತಾ ಇದ್ರೆ ಏನಿದು ಬರೀ ಆಡಿಯೋ ಬರ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲಲ್ಲ ಅಂತಲ್ಲ. ಹೌದು ಸ್ನೇಹಿತರೆ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇದೇನಿದೆ ಅಂದರೆ ಒಂದು ಸಣ್ಣ ಕಥೆಯನ್ನು ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ಈ ಕಥೆಯು 15ರಿಂದ 25 ನಿಮಿಷ ಆಗುತ್ತೆ. ಅದರಿಂದ ಇದು ವಿಡಿಯೋ ಬದಲು ಒಂದು ಆಡಿಯೋ ರೂಪದಲ್ಲಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲರೂ ಈ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಕಥೆ ಹೆಸರು ಬಂದು ಯಾವುದು ಸರಿ ಅಂತ. ಅಂದು ಶುಕ್ರವಾರ ಸಂಜೆ ಸುಮಾರು 4 ಗಂಟೆ ಆಗೋಗಿತ್ತು. ವೈಟ್ಫೀಲ್ಡ್ ಎಂಬ ಕಾಡಿನಲ್ಲಿ ಟೆಕ್ ಪಾರ್ಕ್ ಎಂಬ ಬೃಹತ್ ವೃಕ್ಷ ಥರ ಬೆಳೆದಿತ್ತು. ಅದೇನೋ ಕ್ಲೈಂಟ್ ಎಸ್ಕಲೇಷನ್ ಅಂತೆ. ಒಂದು ಇನ್ಸಿಡೆಂಟ್ ಸಮರಿ ಬರೀಬೇಕಾಗಿತ್ತು ಹಾಗೂ ಅದನ್ನು ಡೀಟೇಲ್ಸ್ನೂ ತನ್ನ ಬಾಸ್ಗೆ ವಿವರಿಸಬೇಕಾಗಿತ್ತು. ಪ್ರತಿದಿನ ಬೆಳಗ್ಗೆ 11ಕ್ಕೆ ಬದಲು ಬೆಳಗ್ಗೆ 9ವರೆಗೆ ಅರವಿಂದ ಆಫೀಸ್ಗೆ ಬಂದಿದ್ದ. ಬೆಳಿಗ್ಗೆ ತಿಂಡಿ ಬಿಟ್ಟರೆ ಮಧ್ಯಾಹ್ನ ಊಟ ಇನ್ನೂ ಆಗಿರಲಿಲ್ಲ. ಮನೆಯಿಂದ ಹೊರಡುವಾಗ ಮಧ್ಯಾಹ್ನದ ಊಟ ಆಗಿತ್ತೋ ಅಥವಾ ಅದನ್ನು ಹೆಂಡತಿಗೆ ಕೇಳುವಾಗ ಮನಸ್ಸಿರಲಿಲ್ಲೋ ಗೊತ್ತಿಲ್ಲ. ಅಲ್ಲಿಲ್ಲ ಸಿಕ್ಕ ಬ್ರೇಕ್ನಲ್ಲಿ ಒಂದು ಮ್ಯಾಗಿ ತಿಂದಿದ್ದ, ಅದು ಬಿಟ್ಟರೆ ಏನೂ ತಿಂದಿರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಹಾಗೂ ಮೀಟಿಂಗ್ ನಡುವೆ ಸಂಜೆ ಒಂದು ಅರ್ಧ ಗಂಟೆ ಫ್ರೀ ಸಿಕ್ಕಿತ್ತು. 10ನೇ ಫ್ಲೋರ್ನಿಂದ ಆಫೀಸ್ ಲಿಫ್ಟ್ನಲ್ಲಿ ಸ್ಮೋಕಿಂಗ್ ಏರಿಯಾ ಕಡೆ ನಡೆದ. ತಕ್ಷಣ ಅವನಿಗೆ ಅರಿವಿಗೆ ಬಂದಿದ್ದು ಅವನ ಬಳಿ ಸಿಗರೇಟ್ ಇರಲಿಲ್ಲ ಅಂತ. ಅಲ್ಲೇ ಟೆಕ್ ಪಾರ್ಕಿಂದ ಆಚೆ ಇದ್ದ ಒಂದು ರೋಡ್ ಸೈಡ್ ಪೆಟ್ಟಿ ಅಂಗಡಿಗೆ ಹೋಗಿ ಒಂದು ಪ್ಯಾಕ್ ಅಲ್ಟ್ರಾ ಮೈಲ್ಸ್ ಕೇಳಲು ಹೋದ. ಆಗ ಅವನಿಗೆ ನೆನಪಾಗಿದ್ದು, ಒಂದೇ ದಿನ ಅವನು ಫುಲ್ ಪ್ಯಾಕ್ ಸಿಗರೇಟ್ ಸೇದೋದೂ ಇಲ್ಲ. ಅದನ್ನು ಅವನು ಆಫೀಸ್ನ ಬ್ಯಾಗ್ನಲ್ಲೋ ಇಟ್ಕೊಂಡು ಅಥವಾ ಜೋಬಿನಲ್ಲೇ ಇಟ್ಕೊಂಡು ಅದು ಹೆಂಡತಿಗೆ ಸಿಕ್ಕಿದರೆ ಅಲ್ಲೂ ಉಗಿಸ್ಕೋಬೇಕು. ಫಸ್ಟೇ ಆಫೀಸ್ನಲ್ಲಿ ಕಿರಾತಕ ಬಾಸು ಎಲ್ಲದಕ್ಕೂ ದಿಸ್ ಈಸ್ ನಾಟ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು ಅರವಿಂದ್ ಅಂತ ಶಾಲು ಸುತ್ಕೊಂಡು ಹೊಡಿತಾನೆ. ಇದನ್ನು ಬಿಟ್ಟು ಮನೆಯಲ್ಲೂ ಕೂಡ ನಾನು ಮಾತು ಕೇಳಬೇಕು ಅಂದುಕೊಂಡು ಬರೀ ಒಂದು ಸಿಗರೇಟ್ ಹೇಳಿದ. ಭಯ್ಯ ಅಲ್ಟ್ರಾ ಮೈಲ್ಸ್ ನಯ್ಯೆ ಸಿರ್ಫ್ ಕಿಂಗ್ಗೆ ಅಂದ. ಆಪ್ಷನ್ ಇಲ್ಲದೆ ಒಂದು ಕಿಂಗ್ ಸಿಗರೇಟನ್ನು ತಗೊಂಡು ಅದರ ಜೊತೆ ಒಂದು ಟೀ ಕೂಡ ಹೇಳಿದ. ಅದನ್ನು UPA ಮಾಡಿ 2-3 ಸಲ ಸಿಗರೇಟ್ ಹೊಗೆಯನ್ನು ಎಳೆದ ತಕ್ಷಣ ಅವನಿಗೆ ಕೆಮ್ಮು ಶುರುವಾಯಿತು ಹಾಗೂ ಹೊಟ್ಟೆಯಲ್ಲಿ ಸಂಕಟವಾಯಿತು. ಅದು ಸಿಗರೇಟ್ ಬ್ರ್ಯಾಂಡ್ ಚೇಂಜ್ ಆಗಿತ್ತೋ ಅಥವಾ ಟೀನಲ್ಲಿ ವಿಪರೀತ ಸಕ್ಕರೆ ಆಯಿತೋ ಗೊತ್ತಿಲ್ಲ, ಅಥವಾ ಮಧ್ಯಾಹ್ನ ಊಟ ಆಗಿರಲಿಲ್ಲ ಅದರಿಂದ ಆಸಿಡಿಟಿ ಆಗಿತ್ತೋ ಗೊತ್ತಿಲ್ಲ. ಸೋಲ್ಗಳಿಗೆ ಒಂದು ಟೀ ಮಾಡೋಕ್ಕೂ ಬರಲ್ಲ, ಕಸ್ಟಮರ್ ಪ್ರಿಫರೆನ್ಸ್ ತಕ್ಕಾಗೆ ಒಂದು ಸಿಗರೇಟ್ ಇಡೋಕ್ಕೂ ಆಗಲ್ಲ. ಇವರಿಗೆಲ್ಲ ಕಸ್ಟಮರ್ ಫೋಕಸ್ ಹಾಗೂ ಪ್ರೊಫೆಷನಲ್ ಎಲ್ಲಿಂದ ಬರಬೇಕು? ನಮ್ಮ ವೆಸ್ಟರ್ನ್ ವರ್ಲ್ಡ್ ಹಾಗೂ ಅದರ ಕಲ್ಚರ್ ಥರ. ಆಗ ಅವನಿಗೆ ನೆನಪಾದದ್ದು ಆ ದಿನ ಶುಕ್ರವಾರ. ತುಸು ನೆಮ್ಮದಿಯಿಂದ ಹೋ ಗಾಡ್ ಮಚ್ ನೀಡೆಡ್ ವೀಕೆಂಡ್. ಈ ದಿನ ಕಳೆದರೆ 2 ದಿನ ಆರಾಮಾಗಿ ನಾನು ರಿಲ್ಯಾಕ್ಸ್ ಆಗ್ಬೋದು ಅಂದ. ಹಾಗೆ ಅವನು ಸಿಗರೇಟ್ ಸೇದಲು ಮುಂದುವರಿಸಿದಾಗ ಭಾಸ್ಕರನು ನೆನಪಾದ. ಆಲ್ಮೋಸ್ಟ್ 20 ವರ್ಷ ಆದಮೇಲೆ ಇಬ್ಬರು ಭೇಟಿ ಮಾಡಿದ್ದು, ಅದು ಕಳೆದ 6 ತಿಂಗಳ ಮುಂಚೆ, ಅದು UP ಸಿಟಿನಲ್ಲಿ. ಅರವಿಂದ ತನ್ನ ಕ್ಲೈಂಟ್ಸ್ ವಿಸಿಟ್ಗೆ ಅಂತ ಹೇಳಿ ಅಲ್ಲೊಂದು ಪಬ್ನಲ್ಲಿ ಇಯರ್ ಎಂಡ್ ಪಾರ್ಟಿ ಇತ್ತು. ಟೀಮ್ ಮೆಂಬರ್ಸು ಸಿಕ್ಕಿದ್ದೇ ಚಾನ್ಸ್ ಅಂತ ಸಿಂಗಲ್ ಮಾಲ್ಟು ಸ್ಕಾಚು ಎಲ್ಲ ಕುಡಿದು ಬಿಲ್ಲು ಲಕ್ಷ ದಾಟಿದರೆ ಅದಕ್ಕೂ ಬಾಸು ದಿಸ್ ಈಸ್ ನಾಟ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು ಅರವಿಂದ್ ಅಂತ ಉಗಿತಾನೆ. ಅದಕ್ಕೆ ಮುಂಚೆನೇ ಹೋಗಿ ರೆಸ್ಟೋರೆಂಟ್ ಅವ್ರ ಹತ್ರ ಸ್ಟ್ರಿಕ್ಟಾಗಿ ಹೇಳಬೇಕು, ಬರೀ ಬೀರ್ ಮಾತ್ರ ಸರ್ವ್ ಮಾಡಿ, ಬೇರೆ ಯಾವುದಕ್ಕೂ ಎಂಟರ್ಟೈನ್ ಮಾಡಬೇಡಿ ಅಂತ. ಇದೇ ಸಮಯದಲ್ಲಿ ಭಾಸ್ಕರನು ಭೇಟಿ ಮಾಡಿದ್ದು. ಸರಿಸುಮಾರು ಒಂದು 20 ವರ್ಷ ಆಗೋಗಿತ್ತು ಒಬ್ರಿಗೊಬ್ಬರು ಕಂಡು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ್ದರೂ ಕೂಡ ಕಾಲೇಜು ಮುಗಿದ ನಂತರ ಒಬ್ರಿಗೊಬ್ಬರು ಟಚ್ನಲ್ಲಿರಲಿಲ್ಲ. ಹಾಗೆ ಅಚಾನಕ್ಕಾಗಿ ಭೇಟಿ ಆದ ನಂತರ ಒಬ್ಬರಿಗೊಬ್ಬರು ಹಾಗೆ ಕುಶಲೋಪರಿ ವಿಚಾರಿಸಿಕೊಂಡು ಹಾಗೆ ಮಾತು ಮುಂದುವರಿಸುತ್ತಾ ಭಾಸ್ಕರನು ಕೇಳಿದ ಅರವಿಂದನಿಗೆ, ಅರವಿಂದ್ ನೀವು ಏನು ಮಾಡ್ತಾ ಇದ್ದೀರಾ ಈಗ? ತಕ್ಷಣ ಅರವಿಂದನು, ನಾನು ಇಲ್ಲೇ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಹೇಳಿದ. ಭಾಸ್ಕರನು, ವೆರಿ ಗುಡ್, ತುಂಬ ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಾ ಬಿಡಪ್ಪ ನೀವು, ನಾವೆಲ್ಲ ಇಲ್ಲಿ. ತಕ್ಷಣ ಅರವಿಂದನು, ವಾಟ್ ಅಬೌಟ್ ಯು, ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದ. ಭಾಸ್ಕರನು, ನಾನು ಇಲ್ಲೇ ಅಪ್ಪ ನಾರ್ಮಲ್ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೇ ಬೆಂಗಳೂರಿನಲ್ಲೇ. ಎಲ್ಲದಕ್ಕೂ ಮಿಗಿಲಾಗಿ ನನಗೆ ಈ ದಿನ ಸಂತೋಷ ಆಗೋದು ಏನು ಅಂದರೆ, ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದ್ರೂ ಇಲ್ಲಿ ತನಕ ನಾನು UP ಸಿಟಿನ ನೋಡಿರಲಿಲ್ಲ ನೋಡು. ಎಲ್ಲದಕ್ಕೂ ಮಿಗಿಲಾಗಿ UP ಸಿಟಿಗೆ ಬಂದದ್ದು ನಿಮ್ಮನ್ನ ನೋಡಿದ್ನಲ್ಲ, ತುಂಬ ಸಂತೋಷ ಆಯಿತು. ಈ ಮಾತನ್ನು ಕೇಳಿದ ಮರುಕ್ಷಣವೇ ಅರವಿಂದನು, ಏನೂ ಮಾಡೋಕ್ಕಾಗಲ್ಲ ಭಾಸ್ಕರ್, ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ, ಇನ್ನೇನು ಸಮಾಚಾರ ಅಂತ ಹೇಳಿದ. ಭಾಸ್ಕರ್ನಿಗೆ ತಕ್ಷಣ ಏಕವಚನದಲ್ಲಿ ಏನೂ ಡಿಫ್ರೆನ್ಸ್ ಅನಿಸಲಿಲ್ಲ. ಎಷ್ಟೇ ಆದರೂ ಒಂದೇ ಕಾಲೇಜ್ನಲ್ಲಿ ಇಬ್ಬರು ಓದೋದವರಲ್ಲ. ಆದರೆ ಮೊದಲಿಗೆ ನೀವು ಅಂತ ಸಂಬೋಧಿಸಿದ ಅರವಿಂದನು UP ಸಿಟಿ ಮೊದಲನೇ ಬಾರಿಗೆ ನೋಡಿದ್ದು ಹಾಗೂ ಕೆನರಾ ಬ್ಯಾಂಕ್ನಲ್ಲಿ ನಾರ್ಮಲ್ ಕೆಲಸ ಅಂದಿದ್ದ ತಕ್ಷಣ ಏಕವಚನ ಬಂತೋ ಗೊತ್ತಿಲ್ಲ. ಹಾಗೆ ಇಬ್ಬರು 10-15 ನಿಮಿಷ ಮಾತಾಡುತ್ತಾ ಒಬ್ಬರಿಗೊಬ್ಬರು ತಮ್ಮ ಮೊಬೈಲ್ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಂಡರು. ಹೀಗೆ 4-6 ತಿಂಗಳು ಕಳೆದಿತ್ತು. ಹಬ್ಬ ಹರಿದಿನ ಬಂದಾಗ ಭಾಸ್ಕರನು ಶುಭಾಶಯದ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡುತ್ತಿದ್ದ. ಹೀಗೆ ಕಾಲ ಮುಂದುವರಿದಿತ್ತು. ಹೀಗೆ ಇರುವಾಗ ಒಂದು ದಿನ ಭಾಸ್ಕರನು ಕಾಲ್ ಮಾಡಿ, ಬರುವ ಶನಿವಾರ ನಮ್ಮ ಮನೆಯಲ್ಲಿ ಗೃಹಪ್ರವೇಶ ಇದೆ, ಖಂಡಿತ ನೀವು ಹಾಗೂ ನಿಮ್ಮ
ಮನೆಯವರನ್ನು ಕರ್ಕೊಂಡು ಬರಲೇಬೇಕಾಗಿ ಪರ್ಸ್ನಲ್ ಆಗಿ ನಾನು ಬಂದು ಈ ದಿನ ಇನ್ವೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದರೂ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದ. ಇದನ್ನು ನೆನಪೋದು, ಕರೆಕ್ಟ್, ನಾಳೆ ಹೆಂಗೋ ಸಾಟರ್ಡೆ ಫ್ರೀ ಇದ್ದೀನಿ, ಈ ವೈಟ್ ಫೀಲ್ಡ್ನಲ್ಲಿ ಇದ್ದು ನನಗೂ ಸ್ವಲ್ಪ ಬೋರ್ ಆಗಿದೆ, ಹಾಗೂ ಭಾಸ್ಕರನ ಮನೆ ಗೃಹಪ್ರವೇಶ ಬಂದು ಬನಶಂಕರಿ 6 ಸ್ಟೇಜ್ನಲ್ಲಿ, ಅಪ್ಪ ಅಮ್ಮನ ಮನೆ ಹೆಂಗೋ ಗಿರಿನಗರದಲ್ಲಿ, ಅವ್ರನ್ನ ನೋಡಿ ಆಲ್ಮೋಸ್ಟ್ ಸರಿಸುಮಾರು 1 ತಿಂಗಳಾಗಿದೆ, ಅಪ್ಪ ಅಮ್ಮನೂ ನೋಡ್ದಂಗಾಗಿದೆ, ಗೃಹಪ್ರವೇಶದಂಗೂ ಹೋಗ್ದಂಗಾಗಿತ್ತು ಅಂದ್ಕೊಂಡು ನಾಳೆ ಬೆಳಿಗ್ಗೆ ಹೋಗೋಣ ಅಂತ ತೀರ್ಮಾನಿಸಿದ. ಕೆಲಸ ಮುಗಿಸಿ ರಾತ್ರಿ 11ಕ್ಕೆ ವೈಟ್ ಫೀಲ್ಡ್ನಲ್ಲಿ ಇದ್ದ ತನ್ನ 3 BHK ಮನೆಗೆ ಬಂದ. ಆಲ್ರೆಡಿ 8 ವರ್ಷದ ಮಗ ಮಲಗಿದ್ದ. ಫ್ರೆಶ್ ಅಪ್ ಆಗಿ ಟಿವಿ ಆನ್ ಮಾಡಿ ಫ್ರಿಜ್ನಲ್ಲಿದ್ದ ಒಂದು ಬೀರ್ ಬಾಟಲ್ನ ತೆಗೆದ. ಹೆಂಡತಿ ಬಂದು ಪಕ್ಕದಲ್ಲಿ ಕುಳಿತಳು. ಕೈನಲ್ಲಿ ಬೀರ್ ಇದ್ದರೂ ಕೂಡ ಏನೂ ಹೇಳಲಿಲ್ಲ, ಸುಮ್ಮನೆ ಅರವಿಂದನನ್ನು ನೋಡುತ್ತಾ ಕುಂತಳು. ಅರವಿಂದನಿಗೆ ಸ್ವಲ್ಪ ಆಶ್ಚರ್ಯ, ಹೆಂಡತಿ ಏನು ಹೇಳುತ್ತಿಲ್ಲ, ಕುಡಿಯೋದನ್ನು ನೋಡಿದರೆ ಇಲ್ಲಿ ಏನೋ ಸರಿ ಬರ್ತಾ ಇಲ್ಲ ಅಂತ ಅಂದ್ಕೊಂಡ. ಹೆಂಡತಿ ಪೀಟಿಕೆ ಹಾಕಿದಳು. ಅರವಿಂದ್ ಹೇಗಿದ್ದೀರಾ? ನಿಮಗೆ ಗೊತ್ತಲ್ವಾ ವರ್ತೂರಿನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಲ್ವಾ, ಅಲ್ಲೇ ನಮ್ಮ ಮಗನ ಅಲ್ಲಿ ಮುಂಚೆನೇ ನಾವು ಸೇರಿಸ್ಬೇಕಂತ ಅಂದ್ಕೊಂಡಿದ್ರಲ್ಲ, ಆದರೆ ನೀವು ಫೀಸ್ ತುಂಬ ಜಾಸ್ತಿ ಬೇಡ ಅಂದಿದ್ರಲ್ಲ, ಅಲ್ಲಿ ಎವ್ರಿ ಸಾಟರ್ಡೆ ಹಾರ್ಸ್ ರೈಡಿಂಗ್ ಕೋಚಿಂಗ್ ಕೊಡ್ತಾರಂತೆ. ನಾನು ಎಂಕ್ವೈರಿ ಮಾಡಿದ್ದೀನಿ. 3 months ಕೋಚಿಂಗ್, ಎವ್ರಿ ಸಾಟರ್ಡೆ 2 hours, ಫೀಸ್ ಬಂದು 25,000. ನಾಳೆನೇ ಹೋಗಿ ಯಾಕೆ ನಮ್ಮ ಮಗನ ಸೇರಿಸ್ಬಾರ್ದು? ಅರವಿಂದನು, ಹಾರ್ಸ್ ರೈಡಿಂಗ್ ಯಾಕೆ? ಅವನೇ ನಿನ್ನ ಹತ್ರ ಕೇಳಿದ್ನಾ? ನಿನ್ನ ಕಿಟಿ ಪಾರ್ಟಿ ಫ್ರೆಂಡ್ಸೋ ಅಥವಾ ನಿನ್ನ ಇನ್ಸ್ಟಾಗ್ರಾಮಲ್ಲೋ ಅಲ್ಲಿ ಇಲ್ಲಿ ನೋಡಿರ್ತೀಯ, ಅದಕ್ಕೋಸ್ಕರ ನೀನು ಸೇರಿಸ್ಬೇಕು ಅಂದ್ಕೊಂಡಿದ್ಯಾ? ಪ್ರತಿ ಕ್ಷಣವೇ ಹೆಂಡತಿಯು, ಪ್ರತಿ ವಾರ ನೀವು ಕುಡಿದು ಪ್ರತಿದಿನ ಸಿಗರೇಟ್ ಸೇದಿ ನೀವು ಆರೋಗ್ಯ ಹಾಳು ಮಾಡ್ಕೊತೀರಲ್ಲ, ಅಲ್ಲಿ ಕೊಡೋ ದುಡ್ಡು ಅದರ ಬದಲು ನಮ್ಮ ಕಂದಮ್ಮನಿಗೆ ಹಾರ್ಸ್ ರೈಡಿಂಗ್ ಕೊಟ್ಟರೆ ನಮ್ಮ ಮಗ ರಾಜ್ಕುಮಾರ್ ಥರ ಹಾರ್ಸ್ ರೈಡಿಂಗ್ನ ಕಲಿಬೋದಲ್ಲ ಅಂತ ಹೇಳಿದಳು. ಇದನ್ನು ಮಾತನ್ನು ಕೇಳುತ್ತಾ ಕೋಪ ಬಂದರೂ, ಇತ್ತ ಮದುವೆ ಆಗಿ ಆಲ್ರೆಡಿ 10 ವರ್ಷ ಆಗೋಗಿತ್ತು. ಇಲ್ಲಿ ಇದನ್ನು ಮಾತು ಮುಂದುವರಿಸಿದರೆ ಈ ಮಾತು ಜಗಳವಾಗಿ ಮುಂದುವರಿಯುತ್ತೆ, ಹಾಗೂ ಜಗಳವಾದರೆ ಆ ದಿನನೂ ಹಾಳು, ಹಾಗೂ ಮುಂದಿನ 2 ವೀಕೆಂಡ್ ಕೂಡ ಹಾಳು ಅಂದುಕೊಂಡು, ಸರಿ ನಾನು ನನಗೆ ಒಂದು 2-3 days ಟೈಮ್ ಕೊಡು, ಅದನ್ನು ನಾನು ವಿಚಾರಿಸ್ತೀನಿ ಅಂತ ಹೇಳಿ ಮೆಲ್ಲನೆ ಜಾರಿಕೊಂಡ. ವಾಸ್ತವವಾಗಿ ತನ್ನ ಹೆಂಡತಿನ ಕ್ರೂರಿ ಏನಲ್ಲ, ಆದರೆ ಈ ಅಪಾರ್ಟ್ಮೆಂಟ್ನಲ್ಲಿ ಲೇಡೀಸ್ ಗ್ಯಾಂಗು, ಇನ್ಸ್ಟಾಗ್ರಾಮು, ಇನ್ಫ್ಲುಯೆನ್ಸು ಇದರ ಕಾರಣ ಅಲ್ಲ. ಅದೆಲ್ಲದಕ್ಕೂ ಮಿಗಿಲಾಗಿ ಮೊನ್ನೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಪುಣ್ಯಾತ್ಮ ಬೇರೆ, ಅರವಿಂದ್, ಯುವರ್ BP ಇಸ್ ಆಲ್ರೆಡಿ ಬಾರ್ಡರ್ ದಾಟಿ ಒಳಗಡೆ ಕಾಲಿಟ್ಟಾಗಿದೆ, ಹಾಗೂ ಡಯಾಬಿಟಿಸ್ ಕೂಡ ಇನ್ವಿಟೇಷನ್ ಇಟ್ಕೊಂಡು ನಿನ್ನ ನೋಡ್ತಾ ಇದೆ, ಬರಲಾ ಬೇಡವಾ ಅಂತ. ಜೋಪಾನ, ಅಪ್ಪಿ ತಪ್ಪಿ ಅದು ಬಂದರೆ ಹಾರ್ಟ್ ಪ್ರಾಬ್ಲಮ್ಗೆ ನೀವೇ ಎಕ್ಸ್ಪ್ರೆಸ್ ವೇ ಮಾಡಿಕೊಟ್ಟ ಹಾಗೆ, ಓಕೆ, ಜೋಪಾನವಾಗಿರಿ ಎಂದ. ತಕ್ಷಣ ಹೆಂಡತಿ ಗೊಳೋ ಅಂತ ಅಳುತ್ತಾ ಗಂಡನಿಗೆ ಬೈಯುತ್ತಾ, ಆ ದಿನದಿಂದ ಮನೆಯಲ್ಲಿ ನಾರ್ಮಲ್ ಶುಗರ್, ಸಾಲ್ಟ್, ಆಯಿಲ್ಗೆ ಗೇಟ್ ಪಾಸ್. ಅಂದಿನಿಂದ ಮನೆಯಲ್ಲಿ ಬರೀ ಶುಗರ್ ಫ್ರೀ ಸ್ಯಾಚೆಟ್, ಪಿಂಕ್ ಸಾಲ್ಟ್ ಹಾಗೂ ಸಫಾಲ್ ಆಯಿಲ್ ಪರ್ಮನೆಂಟ್ ಪ್ರಾವಿಷನ್ ಲಿಸ್ಟ್ಗೆ ಬಂದಾಗಿತ್ತು. ಎಂದಿನಂತೆ ವೀಕೆಂಡ್ ಸಾಟರ್ಡೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ ಅರವಿಂದ. ಬೆಳಗ್ಗೆ ಕ್ಲಬ್ನಲ್ಲಿ ಇದ್ದ ಥ್ರೆಡ್ಮಿಲ್ನಲ್ಲಿ ಹಾಗೆ ತುಸು ಅರ್ಧ ಗಂಟೆ ವಾಕಿಂಗ್ ಮಾಡಿ ಮನೆಗೆ ಬಂದು ತಿಂಡಿ ತಿನ್ನೋ ಹೊತ್ತಿಗೆ ಹೆಂಡತಿ ತನ್ನ ಮಗನನ್ನು ಕರ್ಕೊಂಡು ಹ್ಯಾರಿ ಪಾಟರ್ ಮೂವಿಗೆ ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಜೊತೆ ಹೋದಳು. ಇವನು ಗೃಹಪ್ರವೇಶಕ್ಕೆ ಹೆಂಡತಿನ ಕರಿಬೇಕು ಅಂತ ಆಸೆ, ಆದರೆ ಹೋಗ್ತಾ ಇರೋದು ಗೃಹಪ್ರವೇಶಕ್ಕೆ, ಅದಕ್ಕೆ ತಕ್ಕಾಗೆ ರೆಡಿ ಆಗು ಅಂತ ಹೇಳಬೇಕು ಕನ್ವಿನ್ಸ್ ಮಾಡಬೇಕೋ ಗೊತ್ತಿಲ್ಲ. ಕನ್ವಿನ್ಸ್ ಮಾಡುವಾಗ ನೀನು ಆ ಬಟ್ಟೆ ಹಾಕೊಂಬೇಡ, ಈ ಬಟ್ಟೆ ಹಾಕು ಅಂತ ಹೇಳಬೇಕು. ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ಅಲ್ಲೊಂದು ಜಗಳ ಆಗುತ್ತೆ. ಫಂಕ್ಷನ್ಗೂ ಹೋಗೋ ಬದಲು ಸುಮ್ಮನೆ ಇರೋದು ವಾಸಿ ಅಂತ ಅನಿಸುತ್ತೆ. ಇದೆಲ್ಲವನ್ನು ನೋಡಿದ ಅರವಿಂದ, ಇವನ ಪಾಡಿಗೆ ಇವನು ನಾನು ಫಂಕ್ಷನ್ಗೆ ಹೋಗಿ ಬರ್ತೀನಿ ಅಂತ ಆಲ್ರೆಡಿ ಹೇಳಿದ್ದ. ತಿಂಡಿ ತಿಂದ ನಂತರ ಸರಿಸುಮಾರು 11 ಗಂಟೆಗೆ ಮನೆ ಬಿಟ್ಟ. ವೈಟ್ ಫೀಲ್ಡ್ನಿಂದ ಬನಶಂಕರಿಗೆ 6 ಸ್ಟೇಜ್ಗೆ ರೀಚ್ ಆಗೋವರೆಗೆ ಸರಿಸುಮಾರು 1.5 ಗಂಟೆಯಿಂದ 2 ಗಂಟೆ ಆಗೋಗಿತ್ತು. ಗೂಗಲ್ ಮ್ಯಾಪ್ ಪ್ರಕಾರ ಹೋದರೂ ಅಲ್ಲಿ ಒಂದು ಅಪ್ಪಿ ತಪ್ಪಿ ಒಂದು ರೋಡ್ ಮಿಸ್ ಆಗಿ ಇವನಿಗೆ ಗೃಹಪ್ರವೇಶ ಎಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಕಾರಿನಿಂದ ಇಳಿದು ಒಂದು ಮನೆಯವ್ರ ಹತ್ರ ಕೇಳಿದ, ಸರ್ ಇಲ್ಲಿ ಗೃಹಪ್ರವೇಶ ನಡೀತಾ ಇದೆ, ಇಲ್ಲಿ ಮನೆ ಎಲ್ಲಿದೆ ಅಂತ. ಆ ಪುಣ್ಯಾತ್ಮ ಬೇರೆ, ಸರಿ ಈ ದಿನ ಇವತ್ತು ತುಂಬ ವಿಶೇಷ, 3 ಗೃಹಪ್ರವೇಶ ನಡೀತಾ ಇದೆ ನೋಡಿ, ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲೊಂದು ಗೃಹಪ್ರವೇಶ, ಪಕ್ಕದ ರೋಡಲ್ಲಿ ಒಂದು ಗೃಹಪ್ರವೇಶ, ಹಾಗೂ ನಮ್ಮ ಹಿಂದ್ಗಡೆ ಬೀದಿಲಿ ಒಂದು ಗೃಹಪ್ರವೇಶ, ನೀವು ಎಲ್ಲಿಗೆ ಹೋಗಬೇಕು? ತಕ್ಷಣ ಅರವಿಂದನು, ಭಾಸ್ಕರ್ ಹೆಂಗೋ ಇಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಂಡಿದ್ನಲ್ಲ, ಇಲ್ಲೇ ಮೋಸ್ಟ್ಲಿ ಅಪಾರ್ಟ್ಮೆಂಟಲ್ಲಿ ಇರ್ಬೋದು ಅಂದ್ಕೊಂಡು, ಸರ್ ನನ್ನ ಫ್ರೆಂಡು ಭಾಸ್ಕರ್ ಅಂತ, ಅವನ ಮನೆ ಗೃಹಪ್ರವೇಶ ಎಲ್ಲಿ ಅಂತ ಗೊತ್ತೋ? ತಕ್ಷಣ ಆ ಬೀದಿಯಲ್ಲಿದ್ದ ತನ್ನ ಮನೆ ಮಾಲೀಕ, ಓ ನಮ್ಮ ಭಾಸ್ಕರ್ ಸರಾ, ಓ ಬನ್ನಿ ಪಕ್ಕದ ರೋಡಲ್ಲೇ ಅವ್ರದ್ದು ಮನೆ ಗೃಹಪ್ರವೇಶ, ನಿಮ್ಮ ಕಾರು ಇಲ್ಲೇ ನಮ್ಮ ಮನೆ ಮುಂದೆನೇ ಬಿಡಿ, ಪರವಾಗಿಲ್ಲ, ನೀವು ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತೊಗೊಂಡೋಗಿ, ಏನೇನು ಅಡ್ಡಿ ಇಲ್ಲ ಅಂತ ಹೇಳಿ ಖುದ್ದಾಗಿ ಬಂದು ಭಾಸ್ಕರಿನ ಮನೆ ತೋರಿಸಿ ಹೋದ.
ತಕ್ಷಣ ಅವನಿಗೆ ನೆನಪಾಗಿದ್ದು ತನ್ನ ಅಪಾರ್ಟ್ಮೆಂಟ್ನಲ್ಲಿ ಗೃಹಪ್ರವೇಶ ಇದ್ದಾಗ. ಯಾಕಂತ ಹೇಳಿದ್ರೆ ವಿಸಿಟರ್ಸ್ಗೆ 5ರಿಂದ 10 ಎಕ್ಸ್ಟ್ರಾ ಕಾರ್ ಪಾರ್ಕಿಂಗ್ ಕೇಳಬೇಕಾದ್ರೆ ಅವನು ಸೊಸೈಟಿಯವ್ರ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡಬೇಕಾಗಿತ್ತು. ಹೀಗೆ ಮನೆ ಆಚೆ ನಿಂತು ಮನೆಯನ್ನು ನೋಡುತ್ತಿದ್ದ. ಮನೆ ಚಿಕ್ಕದಾಗಿದ್ದರೂ ತುಂಬ ಚೊಕ್ಕದಾಗಿತ್ತು. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಸಣ್ಣದಾಗಿ ಒಂದು ಆಫೀಸ್ ಹಾಗೂ ಒಂದು BHK ಮನೆ, ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್ ಒಂದು ಡೂಪ್ಲೆಕ್ಸ್ ಮನೆ ಆಗಿತ್ತು. ಹೀಗೆ ನೋಡುವಾಗ ಭಾಸ್ಕರನು ಆಚೆ ಬಂದು, ಅರೆ ಅರವಿಂದ್, ಏನಿದು ಆಚೆನೇ ನಿಂತ್ಬಿಟ್ಟಿದ್ದೀರಾ, ಬನ್ನಿ ಬನ್ನಿ ಅಂತ ಒಳಗೆ ಖುದ್ದಾಗಿ ಬಂದು ಕರ್ಕೊಂಡೋದು. ಹಾಗೂ ತನ್ನ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ, ನೋಡಿ ಯಾರು ಬಂದಿದ್ದಾರೆ, ನನ್ನ ಕ್ಲಾಸ್ಮೇಟ್, ತುಂಬ ನನಗೆ ಕ್ಲೋಸು, ಇವರು US ಬ್ಯಾಂಕಲ್ಲಿ ಭಾರಿ ದೊಡ್ಡ ಲೆವೆಲಲ್ಲಿ ಇದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಅಂತ ಗರ್ವದಿಂದ ಹೇಳಿದನು. ಹಾಗೂ ಖುದ್ದಾಗಿ ಅವನೇ ಮನೆಯನ್ನು ತೋರಿಸಿದ. ಮತ್ತು ಈಗ ತಾನೇ ಹೇಳಿದ, ನಮ್ಮ ಕ್ಲಾಸ್ಮೇಟ್ಸ್ ಆಲ್ರೆಡಿ 3 ಜನ ಬಂದಿದ್ರು, ಆಲ್ರೆಡಿ ಈಗ ಜಸ್ಟ್ ಹೋದ್ರು. ಅದೇ ನಿಮಗೆ ಗೊತ್ತಲ್ವಾ, ನಮ್ಮ ಲಾಸ್ಟ್ ಬೆಂಚಲ್ಲಿ ನಮ್ಮ ಲೋಕಿ ಕುಂತ್ಕೊತಾ ಇದ್ನಲ್ಲ, ಲೋಕೇಶ, ಅವನಿಲ್ಲ ಪಕ್ಕದಲ್ಲಿ ಉತ್ತರಹಳ್ಳಿ ವಾರ್ಡ್ಗೆ ಕೌನ್ಸಿಲರ್ ಆಗಿದ್ದಾನೆ. ಅದೇನೋ ಪಾಲಿಕೆ ಸಭೆ ಅಂತೆ ಮಧ್ಯಾಹ್ನ 3 ಗಂಟೆಗೆ, ಅದಕ್ಕೆ ಮಧ್ಯಾಹ್ನ 12 ಗಂಟೆಗೆ ಬಂದು ಊಟ ಮಾಡಿ 1 ಗಂಟೆಗೆ ಹೊರಟಿದ್ದ. ಆಗ ಅವನ ಜೊತೆ ಇನ್ನೂ 2 ಬಂದಿದ್ರು, ನಮ್ಮ ಕ್ಲಾಸ್ಮೇಟ್ಸೇ. ಒಬ್ಬರು ಬಂದು PWD ಕಾಂಟ್ರಾಕ್ಟರ್ ಆಗಿದ್ದಾನೆ, ಇನ್ನೊಬ್ಬ ಬಂದು ಆಲ್ರೆಡಿ ಒಂದು ಸೀರಿಯಲ್ ಪ್ರೊಡ್ಯೂಸರ್ ಆಗಿದ್ದಾನೆ ಅಂತ ಹೇಳಿದನು. ಹಾಗೂ ಇವನು ಖುದ್ದಾಗಿ ಮನೆಯನ್ನೆಲ್ಲನೂ ತೋರಿಸಿ ಊಟಕ್ಕೆ ಕುಂಡಿಸಿದನು. ಹಾಗೆ ಎಲ್ಲವನ್ನು ಆದ ಮೇಲೆ ಮನೆ ಏನು ಆಡಂಬರ ಇಲ್ಲದಿದ್ದರೂ ಕೂಡ ಲಕ್ಷಣವಾಗಿತ್ತು. ಯಾವುದೇ ಥರ ದುಂಡು ವೆಚ್ಚ ಎಲ್ಲೂ ಕಾಣಿಸಲಿಲ್ಲ. ಹಾಗೂ ಎಲ್ಲವನ್ನು ಮುಗಿದ ಮೇಲೆ ಭಾಸ್ಕರನು ಕೇಳಿದ, ಅರವಿಂದ್ ಎಲ್ಲಿ ತಮ್ಮ ಮನೆಯವರು ಹಾಗೂ ಮಗನನ್ನು ಕರ್ಕೊಂಡ್ಬಂದಿದ್ದ, ತುಂಬ ಚೆನ್ನಾಗಿತ್ತು. ತಕ್ಷಣ ಅರವಿಂದನು, ಇಲ್ಲ ಈ ದಿನ ಸ್ಕೂಲ್ನಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ಅದಕ್ಕೆ ಮಗ ಮತ್ತು ಹೆಂಡತಿ ಎಲ್ಲ ಹೋದರು. ಹಾಗೂ ಇದೆಲ್ಲ ಆದ ಮೇಲೆ ಅರವಿಂದನು ಹೊರಟಾಗ ಭಾಸ್ಕರನು ಖುದ್ದಾಗಿ ತನ್ನ ಕಾರಿನ ತನಕ ಬಂದು ಅವನಿಗೆ ಬೀಳ್ಕೊಟ್ಟನು. ವಾಸ್ತವವಾಗಿ ಏನೆಂದರೆ, ಈ ಅಮೆರಿಕನ್ ಬ್ಯಾಂಕ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಇದೆ ಅಲ್ಲ, ಅಲ್ಲಿ ಚಿಕ್ಕ ಚಿಕ್ಕ ಪ್ರೊಸೆಸ್ ಲೀಡ್ಗೂ ಕೂಡ ಪ್ರೊಸೆಸ್ ಡೈರೆಕ್ಟರ್ ಅಂತಾರೆ. ಹಾಗೂ ಟೀಮ್ನಲ್ಲಿ ಇದ್ದಿದ್ದು ಬರೀ 15 ಜನ. ಆದರೆ ಭಾಸ್ಕರನಿಗೆ ಡೈರೆಕ್ಟರ್ ಎಂದರೆ ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ತಿಳಿದುಕೊಂಡು ಎಲ್ಲರಿಗೂ ಅವನಿಗೆ ತನ್ನ ಫ್ರೆಂಡು ಒಂದು ದೊಡ್ಡ ಲೆವೆಲಲ್ಲಿದ್ದಾನೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ಲಿ ಅಂದ್ಕೊಂಡಿದ್ದ. ಹೀಗೆ ಕಾಲ ಮುಂದುವರಿದಿತ್ತು. ಒಂದು 5-6 ತಿಂಗಳು ಕಳೆದಿತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ತ್ರೈಮಾಸಿಕ ಬಡ್ಡಿ ದರದಲ್ಲಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿತ್ತು. ಇದರಿಂದ ಎಲ್ಲ ಸಾಲಗಳ ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗಿತ್ತು. ಅದೇ ರೀತಿಯಲ್ಲಿ ಅರವಿಂದಿನ ಮನೆಯ ಫ್ಲ್ಯಾಟ್ EMI ಕೂಡ ಜಾಸ್ತಿ ಆಗಿತ್ತು. ಈ ದೇಶದಲ್ಲಿ ನನ್ನಂಥ ಪ್ರಾಮಾಣಿಕ ಟ್ಯಾಕ್ಸ್ ಪೇಯರ್ಗೆ ಬರೀ ಹರಾಸ್ಮೆಂಟೇ, ಯಾವುದಕ್ಕೂ ತೊಂದರೆ ತಪ್ಪಿದ್ದಲ್ಲ. ಮುಂದಿನ ತಿಂಗಳಿಂದ ಏನಿಲ್ಲ ಅಂದರೂ ಸರಿಸುಮಾರು 1,000ರಿಂದ 2,000 EMI ಜಾಸ್ತಿ ಆಗುತ್ತೆ. ಆಲ್ರೆಡಿ ಲೋನ್ ತೊಗೊಂಡು 5 ವರ್ಷ ಆದ್ರೂ ಏನು ತೆರೀದ್ಯೋ ಭಗವಂತಂಗೆ ಬಲ್ಲ. ಅಪಾರ್ಟ್ಮೆಂಟ್ ಏನಿಲ್ಲ ಅಂದರೂ 1 ಕೋಟಿ ಅಂದ್ಕೊಂಡಿದ್ದ. ಆದರೆ ಅದಕ್ಕೆ ಇಂಟೀರಿಯರು, ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೆ ಸರಿಸುಮಾರು 1.5 ಕೋಟಿ ಆಗೋಗಿತ್ತು. ಆ ದಿನ ಅವ್ನು ತೊಗೊಬೇಕಾದ್ರೆ ಅಪಾರ್ಟ್ಮೆಂಟು ಅವನ ಹತ್ರ ಇದ್ದಿದ್ದು ಬರೀ PFನಲ್ಲಿ 15 ಲಕ್ಷ. ಹೆಂಡತಿ ಕೂಡ ತನ್ನ ಸೇವಿಂಗ್ಸ್ನ ಕಾಂಟ್ರಿಬ್ಯೂಟ್ ಮಾಡಿ 15 ಲಕ್ಷ ಕೊಟ್ಟಿದ್ದಳು. ಆಗ ಆ ದಿನ ಅಪ್ಪ ಕೂಡ 20 ಲಕ್ಷ ತಮ್ಮ FD ದುಡ್ಡನ್ನು ಮುರಿದು ಕೊಟ್ಟಿದ್ದರು. ಇದರಿಂದ ಅವನು 50 ಲಕ್ಷ ಡೌನ್ ಪೇಮೆಂಟ್ ಮಾಡಿದರೂ ಕೂಡ 1 ಕೋಟಿ ಸಾಲ ಇತ್ತು. ಪ್ರತಿ ತಿಂಗಳಿಗೆ 60,000 EMI ಕಟ್ಟಿದರೂ 5 ವರ್ಷದಿಂದ ಸಾಲ ಬಡ್ಡಿ ಅದೆಲ್ಲಿ ತೀರಿದು ಭಗವಂತನಿಗೆ ಬಲ್ಲ. ಮೊನ್ನೆ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಸರಿಸುಮಾರು ಇನ್ನೂ 94 ಲಕ್ಷ ಕಟ್ಟಬೇಕಂತ ಅಂದ್ಕೊಂಡಿದ್ರು. ಇದನ್ನು ಕೇಳಿದ ಅರವಿಂದನಿಗೆ ಒಂದು ಕಡೆ ಸಂಕಟ, ಇನ್ನು ನಾನು ಈ ಸಾಲ ತೀರೋದೊಳಗಡೆ ನಾನು ಲೈಫೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡ. ತಕ್ಷಣ ನೆನಪಾದದ್ದು ಭಾಸ್ಕರ. ಹೌದಲ್ವಾ, ಭಾಸ್ಕರ ಹೆಂಗೋ ಕೆನರಾ ಬ್ಯಾಂಕ್ನಲ್ಲಿ ಈ ಪ್ರೈವೇಟ್ ಬ್ಯಾಂಕ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮ್ಮ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಹಾಗೂ ಸ್ವಲ್ಪ ಅವರು ಫ್ಲೆಕ್ಸಿಬಲ್ ಆಗಿರ್ತಾರೆ ಅಂದ್ಕೊಂಡು ಎಂದಿನಂತೆ ಅವತ್ತು 3rd ಸಾಟರ್ಡೆ ಇವನಿಗೆ ರಜಾ ಇತ್ತು. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಬ್ಯಾಂಕ್ನಲ್ಲಿ ಎಂದಿನಂತೆ ಕಾರ್ಯನಿರ್ವಹಿಸುತ್ತದೆ ಅಂತ. ಭಾಸ್ಕರನಿಗೆ ಕಾಲ್ ಮಾಡಿದ ಮಧ್ಯಾಹ್ನ. ಭಾಸ್ಕರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ. ಈ ಬಹುವಚನ ಸಡನ್ನಾಗಿ ಏಕೆ ಬಂತು ಅಂತ ಭಾಸ್ಕರನಿಗೂ ಗೊತ್ತಿಲ್ಲ, ಅದು ಬಹುವಚನ ಏಕೆ ಉಪಯೋಗಿಸಿದೆ ಅಂತ ಅರವಿಂದನಿಗೂ ಗೊತ್ತಿಲ್ಲ. ಹಾಗೂ ಹೇಳಿದ, ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈಗ ಬ್ರಾಂಚ್ ನೀವು ಇಂದಿರಾನಗರದಲ್ಲೇ ಇದ್ದೀರಲ್ವಾ? ಹೌದು ಅಂದ ತಕ್ಷಣ ಭಾಸ್ಕರ. ಹೌದು, ಊಟ ಆದಮೇಲೆ ನಿಮ್ಮ ಲಂಚ್ ಅವರ್ ಆದಮೇಲೆ ಫ್ರೀ ಇರ್ತೀರಲ್ಲ, ಬರ್ತೀನಿ ಅಂತ ಭಾಸ್ಕರ್ ಅಂದ ತಕ್ಷಣ, ಆರಾಮಾಗಿ ಬನ್ನಿ ಅರವಿಂದ್, ನೋ ಪ್ರಾಬ್ಲಮ್, ಯಾವಾಗ ಬೇಕಾದ್ರೆ ಬರ್ಬೋದು ಅಂದ. ಹೀಗೆ ಮಧ್ಯಾಹ್ನ ಊಟ ಮುಗಿದ ನಂತರ ಅರವಿಂದನು ಭಾಸ್ಕರನ ಬ್ಯಾಂಕಿಗೆ, ಕೆನರಾ ಬ್ಯಾಂಕಿಗೆ, ಇಂದಿರಾನಗರದಲ್ಲಿದ್ದ ಕೆನರಾ ಬ್ಯಾಂಕ್ ಶಾಖೆಗೆ ಹೋದ. ಇಂದಿರಾನಗರದಲ್ಲಿ ಕೆನರಾ ಬ್ಯಾಂಕಿಗೆ ಹೋಗಿದ ತಕ್ಷಣ ಇವನಿಗೆ ಎಲ್ಲೂ ಭಾಸ್ಕರ ಕಾಣಿಸ್ಲಿಲ್ಲ. ಹೀಗೆ ಆಫೀಸ್ನನ್ನು ನೋಡುತ್ತಾ ಒಂದು ಮೂಲೆಯಲ್ಲಿ
ಬ್ಯಾಂಕಿನಲ್ಲಿ ವ್ಯವಸ್ಥಾಪಕರು ಅಥವಾ ಮ್ಯಾನೇಜರ್ ಎಂಬ ದೊಡ್ಡ ಬೋರ್ಡಲ್ಲೂ ಇತ್ತು. ಇದನ್ನು ಇಣುಕಿ ನೋಡಿದರೆ ಭಾಸ್ಕರನಲ್ಲಿದ್ದ. ತಕ್ಷಣ ಆಚೆ ಬಂದು, ಓ ಅರವಿಂದ್ ಬನ್ನಿ ಬನ್ನಿ ಅಂತ ಹೇಳಿ ಬ್ಯಾಂಕಿನ ಸ್ಟಾಫಿನ ಎಲ್ಲರಿಗೂ, ನೋಡಿ ಯಾರು ಬಂದಿದ್ದಾರೆ, ಇವರು ಅಮೆರಿಕನ್ ಬ್ಯಾಂಕ್ನಲ್ಲಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ, ನನ್ನ ಕ್ಲಾಸ್ಮೇಟ್ ಅಂತ ಎಲ್ಲರಿಗೂ ವಿವರಿಸಿದ. ಹಾಗೂ ತನ್ನ ಚೇಂಬರ್ಗೆ ಕರ್ಕೊಂಡು ಹೋಗಿ ಜವಾನನಿಗೆ ಬೈಟು ಕಾಫಿ ತೊಗೊಂಬಪ್ಪ ಜಲ್ದಿ ಅಂತ ಹೇಳಿ ಕಳಿಸಿದ. ಹಾಗೂ ಕಾಫಿ ಜೊತೆ ಬಿಸ್ಕೆಟ್ಸು ಕೂಡ ಆಲ್ರೆಡಿ ತನ್ನ ಜವಾನ ತಂದಿದ್ದ. ಹಾಗೂ ಹೀಗೆ ಒಬ್ಬರಿಗೊಬ್ಬರು ಕುಶಲೋಪರಿ ವಿಚಾರಿಸಿರುವಾಗ ಭಾಸ್ಕರನು ಹಾಗೆ ಹೇಳಿದ, ಫಾರಿನ್ ಬ್ಯಾಂಕ್ ಡೈರೆಕ್ಟರ್ ತಕ್ಷಣ ನಮ್ಮ ಲೋಕಲ್ ಬ್ಯಾಂಕ್ಗೆ ಬಂದಿದ್ದ ಕಾರಣ ಕೇಳಿದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂದ. ಅರವಿಂದನು ತಕ್ಷಣ, ಕಮಾನ್ ಭಾಸ್ಕರ್, ಇಟ್ಸ್ ಲುಕ್ಸ್ ಲೈಕ್ ಯುವರ್ ವೆರಿ ಬಿಗ್ ಮ್ಯಾನ್ ದೆನ್ ಮೀ. ವಾಸ್ತವವಾಗಿ ಅರವಿಂದನಿಗೆ ಆಲ್ರೆಡಿ ಅರ್ಥವಾಗಿತ್ತು. ಸಮಾಜದಲ್ಲಿ ಅವನಿಗಿನ್ನ ಇದ್ದ ಘನತೆ ಗೌರವ ತನಗಿಲ್ಲ, ಹಾಗೂ ಸಂಬಳದಲ್ಲಿ ಒಂದು 20-30% ತನಗೆ ಜಾಸ್ತಿ ಬರ್ತಾ ಇರ್ಬೋದು. ಆದರೆ ಬ್ಯಾಂಕ್ ಮ್ಯಾನೇಜರ್ಗೆ ಸಿಗೋ ಗೌರವ, ಫೆಸಿಲಿಟೀಸ್, ಬೆನಿಫಿಟ್ಸು ತುಂಬ ಜಾಸ್ತಿ. ಎಲ್ಲದಕ್ಕೂ ಮಿಗಿಲಾಗಿ ಸೊಸೈಟಿನಲ್ಲಿ ಒಂಥರ ರೆಸ್ಪೆಕ್ಟ್ ಇದೆ. ತನಗೆ ಇಲ್ಲ ಅಂತ ಅಲ್ಲ, ಆದರೆ ತನ್ನನ್ನು ನೋಡಲು ರೀತಿಯೇ ಬೇರೆ, ಹಾಗೂ ಭಾಸ್ಕರನನ್ನು ನೋಡುವ ರೀತಿಯೇ ಬೇರೆ. ಎಕ್ಸಾಂಪಲ್, ನಾನು ಇಲ್ಲೇ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓ ವೈಟ್ ಫೀಲ್ಡ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ಯಾ ಅಂತಾರೆ. ಆದರೆ ಭಾಸ್ಕರನ ನೋಡಿದ್ರೆ ಯಾರೂ ಹತ್ರ ಹೇಳೋದಿಲ್ಲ. ಹಾಗೂ ನನ್ನನ್ನು ಈ ವೈಟ್ ಫೀಲ್ಡ್ ಅಂದಿದ ತಕ್ಷಣ, ಓ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾರೆ. ಕೆಲವು ಜನಕ್ಕೆ ಕಣ್ಣು ಕುಕ್ಕೋ ಆಗಿ, ನಿಮ್ಗೇನು ಬಿಡಪ್ಪ ತಿಂಗಳಿಗೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಂಪಾದಿಸ್ತೀರಾ ಅಂತಾರೆ. ಇನ್ನು ಕೆಲವರಿಗೆ ನಮ್ಮ ಮೇಲೆ ಸಿಂಪತಿ ಬೇರೆ, ಅದೇನು ಕೆಲಸ ಮಾಡ್ತಿರೋ ಏನೋಪ್ಪ, ಚಿಕ್ಕ ವಯಸ್ಸೆಲ್ಲ 12-15 ಅವರ್ ಕೆಲಸ ಮಾಡ್ತೀರಾ, ಚಿಕ್ಕ ವಯಸ್ಸಿನಲ್ಲೇ BP, ಶುಗರ್, ಪೈಲ್ಸ್ ಎಲ್ಲ ಬಂದು ಒಂದು ಆರೋಗ್ಯನ ಹಾಳು ಮಾಡ್ಕೊತೀರಾ ಅಂತಾರೆ. ಇದನ್ನೆಲ್ಲ ನೋಡಿದರೆ ಅರವಿಂದನಿಗೆ ಎಲ್ಲೋ ಒಂದು ಕಡೆ ಭಾಸ್ಕರನ ಮೇಲೆ ಈ ಕ್ಷಣದಲ್ಲಿ ಅಸೂಯೆ ಇದ್ದರೂ ತಪ್ಪಿಲ್ಲ ಅದು. ಹೀಗೆ ಮಾತು ಮುಂದುವರಿಸಿದಾಗ ಭಾಸ್ಕರನು ಕೇಳಿದ, ಅರವಿಂದ್ ಖುದ್ದಾಗಿ ನೀವೇ ಬಂದಿದ್ದೀರಾ ಅಂದರೆ ಏನೋ ವಿಶೇಷ ಇರಬೇಕು, ಏನು 2ನೇ ಮಗು ನಾಮಕರಣನ? ಅರವಿಂದನ ನಕ್ಕು ಅದರ ಬಗ್ಗೆ ಕನಸಲ್ಲೂ ಅಂದ್ಕೊಂಡಿಲ್ಲ ಎಂದು ಹೇಳಿ ತಕ್ಷಣ ವಿಷಯಕ್ಕೆ ಬಂದ. ಭಾಸ್ಕರ್, ನನ್ನ ಫ್ಲ್ಯಾಟ್ EMI ತುಂಬ ಜಾಸ್ತಿ ಆಗಿದೆ, ಹಾಗೂ ಈ ಪ್ರೈವೇಟ್ ಬ್ಯಾಂಕ್ಸ್ನಲ್ಲಿ ವರ್ಷಕ್ಕೆ 1 ಸಲ ಮಾತ್ರ ಇಂಟ್ರೆಸ್ಟ್ ರೇಟ್ನ ಅಡ್ಜಸ್ಟ್ ಮಾಡ್ತಾರೆ ಕಡಿಮೆ ಆಗಬೇಕಾದ್ರೆ, ಆದರೆ ಇನ್ಕ್ರೀಸ್ ಮಾಡಬೇಕಾದ್ರೆ ಯಾವಾಗ ಬೇಕನ್ನೋವಾಗ ಮಾಡ್ತಾರೆ. ಅದಕ್ಕೆ ನಿನ್ನ ಬ್ಯಾಂಕಿಗೆ ನನ್ನ ಹೋಮ್ ಲೋನ್ನ ಶಿಫ್ಟ್ ಮಾಡ್ಕೊಳೋ ಅಂತ ಯೋಚನೆ ಮಾಡಿದ್ದೀನಿ. ತಕ್ಷಣ ಭಾಸ್ಕರನು, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ ಡಿಸಿಷನ್ ಅರವಿಂದ್. 2 ದಿನದಲ್ಲಿ ಮಾಡಿ ಮುಗಿಸೋಣ ಬಿಡು, ಅದೇನು ದೊಡ್ಡ ವಿಷಯ ಏನಲ್ಲ. ಬರೀ ಡಾಕ್ಯುಮೆಂಟ್ಸ್ ಮಾತ್ರ ಮಿನಿಮಲ್ ಇದೆ. ನಿನ್ನ ಕಳೆದ 2-3 ಸಾಲಿನ IT ರಿಟರ್ನ್ಸ್ ಹಾಗೂ ಕಳೆದ 3 ತಿಂಗಳ ಪೇ ಸ್ಲಿಪ್ ಕೊಟ್ಟರೆ ಸಾಕು. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಹೆಂಗೋ ಆಲ್ರೆಡಿ ಅಪ್ರೂವ್ ಆಗಿರುತ್ತಲ್ಲ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಹಾಗೂ ವಿಧಿ ಇಲ್ಲದಿದ್ದರೂ ಕೂಡ, ಅವನಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅರವಿಂದನು ತನ್ನ IT ರಿಟರ್ನ್ಸ್ ಹಾಗೂ ಕಳೆದ 2-3 ತಿಂಗಳಿನ ಪೇ ಸ್ಲಿಪ್ಪನ್ನು ಭಾಸ್ಕರನಿಗೆ ಕೊಟ್ಟ. ಭಾಸ್ಕರನು ಅಷ್ಟೇ ಪ್ರೊಫೆಷನ್ ಆಗಿ ಎಲ್ಲವನ್ನು ನೋಡಿ, ಅರವಿಂದ್ ಡೋಂಟ್ ಮೈಂಡ್, ಆ್ಯಸ್ ಎ ವೆಲ್ವಿಷರ್ ಈ ಮಾತನ್ನು ನಾನು ಕೇಳ್ತಿದ್ದೇನೆ. ಯುವರ್ CTC ಇಸ್ ಅರೌಂಡ್ 30 lakhs, ಹಾಗೂ ನಿನಗೆ ಕೈಗೆ ಏನಿಲ್ಲ ಅಂದ್ರೂ ಒಂದು 25 lakhs ಬಂದೇ ಬರುತ್ತೆ. ಆದ್ದರಿಂದ ಟೆಕ್ನಿಕಲಿ ನಿನ್ನ 90 lakhs ಲೋನ್ ಏನು ಔಟ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ಅದೊಂದು 6-8 ವರ್ಷಕ್ಕೆ ಆಲ್ರೆಡಿ ಮುಗಿಬೇಕಲ್ವಾ. ಅನಿವಾರ್ಯವಾಗಿ ಅರವಿಂದನು ಕನ್ನಡಕ್ಕೆ ಬಂದು, ಮ್ಯಾನೇಜರ್ ಸರ್, ನೀವು ಹೇಳೋದು ಸತ್ಯ, ಅದು ಪೂರ್ತಿ ಸ್ಯಾಲ್ರಿ ಕೊಟ್ಟರೆ ನನ್ನ ಲೋನ್ ಬರೀ 6-7 ವರ್ಷದಲ್ಲಿ ಆಗುತ್ತೆ, ಆದರೆ ಅದರಿಂದ ನಾನು ಜೀವನ ಮಾಡೋದಕ್ಕೆ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಹಾಗೂ ಅದೆಲ್ಲ ಬಿಡು, ನಿನ್ನ ಫೈನಾನ್ಷಿಯಲ್ ನೋಡಿದರೆ ಪ್ರತಿ ವರ್ಷ 8-10% ಆ್ಯನ್ಯುವಲ್ ಆಗಿ ಬಂದೇ ಬರುತ್ತೆ, ಹಾಗೂ ವರ್ಷಕ್ಕೆ ಏನಿಲ್ಲ ಅಂದರೂ 1-2 ಲಕ್ಷ ಬೋನಸ್ ಬಂದೇ ಬರುತ್ತೆ. ನಿನ್ನ ಲೋನ್ ಯಾಕೆ ನೀನು ಬರೀ ಒಂದು 10 ವರ್ಷದಲ್ಲಿ ತೀರ್ಸ್ಕೊಬಾರ್ದು ಅಂತ ಹೇಳಿದ. ಹಾಗೂ ನೀನು EMI ಬರೀ 60,000 ಬದಲು ಅಟ್ಲೀಸ್ಟ್ 1 ಲಕ್ಷ ರೂಪಾಯಿಗೆ ಮಾಡ್ಕೊಬೋದಲ್ವಾ, ನಿನಗೆ ಲೋನ್ ಜಲ್ದಿ ತೀರುತ್ತೆ ಅಂತ ಹೇಳಿದ. ಅನಿವಾರ್ಯವಾಗಿ ಅರವಿಂದನು ಮತ್ತೆ, ದಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್ ಭಾಸ್ಕರ್. ಭಾಸ್ಕರ್ ಮರೆತ ತಕ್ಷಣ ಹೇಳಿದ, ಹೌದು ಕರೆಕ್ಟ್, ಐ ಟೋಟಲಿ ಫಾರ್ಗಾಟ್. ನಿನಗೆ ಬೇರೆ ರೀತಿ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತಲ್ಲ, ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆಗ ಅರವಿಂದನು, ಹಾಗೇನಿಲ್ಲ ಭಾಸ್ಕರ್, ನನ್ನ ಕಾರ್ ಲೋನ್ ಇದೆ, ಪರ್ಸ್ನಲ್ ಲೋನ್ ಇದೆ, ಹಾಗೂ ಮನೆ ಖರ್ಚು, ಮಕ್ಕಳ ಸ್ಕೂಲ್ ಫೀಸು, ಇದೆಲ್ಲ ಸೇರಿದ್ರೆ ಸರಿಸುಮಾರು ನನಗೆ ಉಳಿಯೋದೇ ಬರೆಯೋರು 60,000, ಅದನ್ನು ಮಾತ್ರ ನಾನು EMI ಕಟ್ಟೋಕ್ಕಾಗೋದು ಅಂತ ಹೇಳಿದ. ವಾಟ್ ಅಬೌಟ್ ಯುವರ್ ರಿಟೈರ್ಮೆಂಟ್, ವಾಟ್ ಅಬೌಟ್ ಯುವರ್ ಸೇವಿಂಗ್ಸ್ ಅಂದ. ತಕ್ಷಣ ಅರವಿಂದನು ಗರ್ವದಿಂದ, ಅದ್ರ ಬಗ್ಗೆ ನನಗೇನು ಯೋಚನೆ ಇಲ್ಲ ಬಿಡು, ನನಗೆ ಆಲ್ರೆಡಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಇದೆ, ಅದಕ್ಕೆ ಮಿಗಿಲಾಗಿ ನಾನು ಪ್ರತಿ ತಿಂಗಳು 5,000 ರೂಪಾಯಿ ನಾನು SIP ಮಾಡ್ತಾ ಇದ್ದೀನಿ ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ. ತಕ್ಷಣ ಭಾಸ್ಕರನು, ಅರವಿಂದ್ ವಾಟ್ ಆರ್ ಯು ಟಾಕಿಂಗ್,
ಈ ದಿನ ಕಾಲೇಜಿನ ಮಕ್ಕಳಿಗೆ 500 ರೂಪಾಯಿ ಪಾಕೆಟ್ ಮನಿ, 5000 SIP ನಿಂಗೆ ಸಾಕಾಗುತ್ತಾ? ಅರವಿಂದನು ಮುಜುಗರದಿಂದ ಏನು ಹೇಳಬೇಕಂತ ತಿಳಿದಿಲ್ಲ. ಆಗ ಇದನ್ನು ನೋಡಿದ ಭಾಸ್ಕರನು, ಅರವಿಂದ್ ಡು ನಾಟ್ ಮೈಂಡ್, ನಂಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡು, ಆಫೀಸ್ ಕೆಲಸ ಮುಗಿಸ್ತೀನಿ, ಆಫೀಸ್ ಕೆಲಸ ಮುಗಿಸಿದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ, ಓಕೆ ಅಂತ ಹೇಳಿದ. ಅರವಿಂದನು ವಿಧಿ ಇಲ್ಲದೆ ಓಕೆನಾ ಇಲ್ಲೇ ಕಾಯ್ತೀನಿ ಇಂದ. ಭಾಸ್ಕರನು ತನ್ನ ಆಫೀಸ್ ಕೆಲಸವನ್ನೆಲ್ಲ ಮುಗಿಸಿ ಅರವಿಂದನ್ನು ಕರೆದು ಇಬ್ಬರು ಆಚೆ ಹೋದರು ಎಲ್ಲನ ಮಾತಾಡೋದಕ್ಕೆ. ಅತ್ತ ವೈಟ್ ಫೀಲ್ಡಿನಿಗೆ ಭಾಸ್ಕರನಿಗೆ ದೂರ, ಇತ್ತ ಬನಶಂಕರಿಗೆ ಅರವಿಂದನಿಗೆ ದೂರ. ಎರಡೂ ಬೇಡ ಅಂತ ಇಲ್ಲೇ ಇಂದ್ರನಗರದಲ್ಲಿ ಒಂದು ರೆಸ್ಟೋ ಪಬ್ನಲ್ಲಿ ಇಬ್ಬರು ಕುಳಿತು ಹಾಗೆ ತನ್ನ ಕಾಲೇಜಿನ ದಿನಗಳನ್ನು ಹಾಗೆ ಇಬ್ಬರು ಮೆಲುಕು ಹಾಕಿದರು. ಇಬ್ಬರು ಒಂದೊಂದು ಬೀರು ಹೇಳುತ್ತಾ ಭಾಸ್ಕರನು ಪ್ರಸ್ತಾಪಿಸಿದ, ಅರವಿಂದ್ ಆಲ್ಮೋಸ್ಟ್ 20 ವರ್ಷ ಆಯಿತು, ತಪ್ಪು ತಿಳಿಬೇಡ, ಪರ್ಸ್ನಲಾಗಿ ಕೇಳ್ತಾ ಇದ್ದೀನಿ ಅಂತ, ಆ್ಯಸ್ ಎ ಪ್ರೊಫೆಷ್ನಲ್ ಅಂತ ಕೇಳ್ತಾ ಇದ್ದೀನಿ. 50% ಆಫ್ ಪ್ರೊಫೆಷ್ನಲ್ ಲೈಫ್ ಆಲ್ರೆಡಿ ಆಗೋಗಿದೆ. ಈ ದಿನ ನೀನು ಸೇವಿಂಗ್ಸ್ ನೋಡಿದ್ರೆ ಬರೀ 5000 ರೂಪೀಸ್ SIP ಅಂತೀಯ, ಹಾಗೂ ಬರೀ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಹಾಗೂ ಇದನ್ನು ಬಿಟ್ಟರೆ ಬೇರೆ ಏನು ಫೈನಾನ್ಷಿಯಲ್ ನಿನ್ನ ಹತ್ರ ಇಲ್ಲ ಅಂತೀಯಲ್ಲ ಸೇವಿಂಗ್ಸು. ಬೆಂಗಳೂರಿನಲ್ಲಿ ಸೈಟ್ ಗಿಟ್ ಏನೋ ತೊಗೊಂಡಿದ್ಯಾ? ಆಗ ಅರವಿಂದನು, ಈ ಅಪಾರ್ಟ್ಮೆಂಟ್ ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಓ ನಿಜವಾಗ್ಲೂನಾ? ಬಟ್ ಈ ಅಪಾರ್ಟ್ಮೆಂಟಲ್ಲಿ ನೀನು ಲೋನ್ ತೀರ್ಸೋದು ಬರೀ 10 ಲಕ್ಷ ಮಾತ್ರನೇ. ಬಟ್ ವಾಟ್ ಅಬೌಟ್ ದಿ ರಿಮೈನಿಂಗ್ ಸೇವಿಂಗ್ಸ್? ತಪ್ಪು ತಿಳಿಬೇಡ, ಜಸ್ಟ್ ಆ್ಯಸ್ ಅನ್ ವೆಲ್ವಿಷರ್ ಕೇಳ್ತಾ ಇದ್ದೇನೆ. ಅರವಿಂದನು ಒಲ್ಲದ ಮನಸ್ಸಿಂದ ಶುರು ಮಾಡಿದ, ಭಾಸ್ಕರ್, ನಿಮಗೆ ಗೊತ್ತಿರೋ ಹಾಗೆ ಸರಿಸುಮಾರು 20 ವರ್ಷದ ಮುಂಚೆ ನಾನು ಪ್ರೊಫೆಷನಲ್ ಲೈಫ್ನ ಶುರು ಮಾಡಿದೆ. ಆ ದಿನದಲ್ಲಿ ನನಗೆ ಸಂಬಳ ಬಂದು 15,000 ರೂಪಾಯಿ. ಅದನ್ನೋ ದೊಡ್ಡ ಅಮೌಂಟೇ, ಬಟ್ ಆದರೆ ನನಗೆ ಝೀರೋ ಕಮಿಟ್ಮೆಂಟ್. ಅದೆಲ್ಲ ಬಿಡು, ಆ ದಿನದಲ್ಲಿ ನನಗೆ ಆಫೀಸ್ ಅವ್ರು ಬಿಟ್ಟರೆ ಬೇರೆ ಯಾರೂ ಫ್ರೆಂಡ್ಸು ಇರಲಿಲ್ಲ ಅಥವಾ ನಾನು ಮಾಡ್ಕೊಂಡಿರಲಿಲ್ಲ, ನಂಗೆ ಗೊತ್ತಿಲ್ಲ. ಪ್ರತಿ ವಾರ ಸಿನಿಮಾ, ಶಾಪಿಂಗ್, ಪಬ್ಬು ಅಂತ ಸೇವಿಂಗ್ ಕಡೆ ನಾನು ಅಷ್ಟು ಗಮನವೂ ಕೊಡಲಿಲ್ಲ. ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಕೆಲಸಕ್ಕೆ ಸೇರಿ ಇದೇ ರೀತಿಲಿ 5 ವರ್ಷದಲ್ಲಿ ನನಗೆ ಟೀಮ್ ಲೀಡರ್ ಆಗಿ ಪ್ರಮೋಷನ್ ಬೇರೆ ಆಯಿತು. ಸಂಬಳವೂ ಕೂಡ ತಕ್ಕ ಮಟ್ಟಿಗೆ ಜಾಸ್ತಿ ಆಯಿತು. ಅದೇ ತಕ್ಕ ಮಟ್ಟದಲ್ಲಿ ನನ್ನ ಖರ್ಚು ಕೂಡ ಹಾಗೆ ಜಾಸ್ತಿ ಆಯಿತು. ಏನಿಲ್ಲದಿದ್ದರೂ ಕೂಡ ಅರ್ಧ ಡಜನ್ ವಾಚು, 1 ಡಜನ್ನು ಶೂ ಮತ್ತು ಸ್ಲಿಪ್ಪರ್ಸು, ಹಾಗೂ ಲೀಡಿಂಗ್ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಬಟ್ಟೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಕಾಂಪ್ರಮೈಸ್ ಆಗ್ತಾನೆ ಇರಲಿಲ್ಲ. ಲೈಫ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಈಗಲೂ ಕೂಡ ನಾನು ಅದನ್ನು ನೆನೆದರೆ ನನಗೇನು ಖೇದ ಇಲ್ಲ. ಇದಾದ 2 ವರ್ಷದಲ್ಲಿ ರೇಖಾ ಪರಿಚಯವಾದಳು. ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೀತಿಗೆ ತಿರುಗಿ ಇಬ್ಬರು 3 ವರ್ಷ ಪ್ರೀತಿಸಿ ಮದುವೆ ಆದವು. ಪ್ರೀತಿಯಲ್ಲಿ ಇದ್ದಷ್ಟು ದಿನ ನಾನು ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವಳಿಗೂ ಅಷ್ಟು ಅರಿವಿರಲಿಲ್ಲ. ಆಕೆ ಮೂಲತಃ ಬಾಂಬೆ ಅವಳು. ಆಕೆಗೆ ಒಬ್ಬ ತಂಗಿ ಮತ್ತು ಒಬ್ಬ ಅಣ್ಣನು. ಅತ್ತೆ ಮಾವ ತುಂಬ ಒಳ್ಳೆಯವರೇ, ಅವ್ರದ್ದೇನು ತೊಂದರೆ ಇರಲಿಲ್ಲ. ನಮ್ಮ ಪ್ರೀತಿ ವಿಷಯ ಹೇಳಿದ್ರಂಗೆ ಅವರು ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದರು. ಆದರೆ ಮದುವೆ ವಿಷಯ ಬಂದಾಗ ಅಲ್ಲಿ ಒಂದು ಸಮಸ್ಯೆ ಇತ್ತು. ಅವರು ಏನಿದ್ದರೂ ಮದುವೆ ಬಾಂಬೆಯಲ್ಲಿ ಆಗಬೇಕು ಅಂತ, ನಮ್ಮ ಅಪ್ಪ ಅಮ್ಮ ಬೆಂಗಳೂರಲ್ಲಿ ಆಗಬೇಕಂತ. ಕೊನೆಗೆ ಒಂದು ಸಂಧಾನವಾಗಿ ಒಂದು ತೀರ್ಮಾನಕ್ಕೆ ಬಂದೆವು. ಮನೆ ಮಟ್ಟಿಗೆ ದೇವಸ್ಥಾನದಲ್ಲಿ ಮದುವೆ ಆಗುವುದು, ಹಾಗೂ ಬಾಂಬೆಯಲ್ಲಿ ಅವರೊಂದು ರಿಸೆಪ್ಷನ್ ಮಾಡೋದು, ಹಾಗೂ ಬೆಂಗಳೂರಲ್ಲಿ ನಾನೊಂದು ರಿಸೆಪ್ಷನ್ ಮಾಡ್ಕೊಳೋದು ಅಂತ ತೀರ್ಮಾನಿಸಿದ್ದು. ಅಂದುಕೊಂಡಂತೆ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು ಶುಭ ದಿನದಂದು ಮನೆ ಮಟ್ಟಿಗೆ ನಮ್ಮ ಮನೆಯವರು ಅವರ ಮನೆಯವರು ಸೇರಿ ಇಬ್ಬರು ಮದುವೆಯಾದೆವು. ಮದುವೆಯಾದ ಮಾರನೇ ವಾರವೇ ಬಾಂಬೆಯಲ್ಲಿ ಒಂದು ರಿಸೆಪ್ಷನ್ ಇತ್ತು. ಬರೀ ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಅದು ಬಿಟ್ಟರೆ ಅವ್ರ ಕಡೆ ರಿಲೇಷನ್ಸ್ ಎಲ್ಲ ಅಲ್ಲಿ ಅಟೆಂಡ್ ಮಾಡಿದ್ರು. ನಾನು ಬೆಂಗಳೂರಿಗೆ ಬಂದು ಅದೇ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಏನೋ. ಆದರೆ ನಾನು ರೇಖನ ಮಾತು ಕೇಳಿ ಹಾಗೂ ಇತರರು ಮಾಡಿದಂತೆ ಬೆಂಗಳೂರಿನ ಊರಾಚೆ ಒಂದು ರೆಸಾರ್ಟ್ನಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಕಮ್ ರಿಸೆಪ್ಷನ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇದೇ ಸಮಯದಲ್ಲಿ ನನಗೂ ಹಾಗೂ ರೇಖಾಗೆ ತುಂಬ ಜನ ಸ್ನೇಹಿತರೇನು ಇರಲಿಲ್ಲ. ಆಫೀಸ್ನಲ್ಲಿ ನನ್ನ ಸ್ನೇಹಿತರು ಒಂದು 20-25 ಜನ, ಅದು ಬಿಟ್ಟರೆ ರೇಖಾಗೆ ಒಂದು 20-25 ಜನ. ಸರಿಸುಮಾರು ಏನಿಲ್ಲ ಅಂದರೂ 60-70 ಜನ ಸ್ನೇಹಿತರಿಗೋಸ್ಕರ ನಾವು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡರು. ಅಪ್ಪ ಆಗಲೂ ಹೇಳಿದರು, ಮದುವೆ ಹೆಂಗೋ ದೇವಸ್ಥಾನದಲ್ಲಿ ಆಯಿತು, ಅಟ್ಲೀಸ್ಟ್ ರಿಸೆಪ್ಷನ್ನ ಶಾಶ್ವತವಾಗಿ ನಮ್ಮ ಜಯನಗರದಲ್ಲೋ ಅಥವಾ ರಾಜಾಜಿನಗರದಲ್ಲೋ ಮಾಡ್ಕೋ, ನಮ್ಮ ಬಂಧು ಮಿತ್ರರು ಹಾಗೂ ಎಲ್ಲ ಸ್ನೇಹಿತರೆಲ್ಲ ಬರ್ತಾರೆ, ಎಲ್ಲರಿಗೂ ಅನುಕೂಲ ಇದೆ ಅಂತ. ಆದರೆ ನಾನು ಆಗಲೇ ₹1,00,000 ಸಂಪಾದಿಸ್ತಾ ಇದ್ದೆ, ಹಾಗೂ ನಿಂಟರಿಸ್ಟರ್ ಅಂದರೆ ಸ್ವಲ್ಪ ತಾತ್ಸಾರನೇ. ಇವರಿಂದ ನಮಗೇನಾಗಬೇಕು? ಮನುಷ್ಯ ತನ್ನ ಮಟ್ಟದವರು ಅಥವಾ ತನ್ನ ಸರಿಸಾಮಾರ ನಡುವೆ ಸ್ಟ್ಯಾಂಡೌಟ್ ಆಗಬೇಕು, ಅದು ಅಚೀವ್ಮೆಂಟು. ಇನ್ನು ಸಿಂಪಲಾಗಿ ಹೇಳಬೇಕಂದ್ರೆ ನಮ್ಮ ಸುತ್ತಲವರಿಗಿನ್ನ ನಾವು ಚೆನ್ನಾಗಿರಬೇಕು. ತಕ್ಷಣ ಭಾಸ್ಕರು ಚೆನ್ನಾಗಿ ಇರಬೇಕು ಅಥವಾ ನಾವು ಚೆನ್ನಾಗಿ ಇದ್ದೀರಿ ಅಂತ ತೋರಿಸ್ಕೊಬೇಕು. ಅರವಿಂದನಿಗೆ ಉತ್ತರವಿರಲಿಲ್ಲ, ಹಾಗೂ ಇದರ ಬಗ್ಗೆ ಯೋಚನೆ ಮಾಡಿದರೂ ಅವನಿಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ಹಾಗೆ ಮುಂದುವರಿಸಿದನು. ಮದುವೆಗೆ ಏನೋ ಸರಿ ಸುಮಾರು ಒಂದು 20-22 ಲಕ್ಷ ಖರ್ಚಾಯಿತು. ಬಂದಿದ್ದು ಬರೀ ಒಂದು 100-150 ಜನ. ಊಟ ಅದು ಹೆಂಗಿತ್ತು ಭಗವಂತನಿಗೆ ಬಲ್ಲ. ಬಟ್ ಎಲ್ಲರಿಗೆ ಏನೋ ಒಂಥರ ಚೇಂಜ್ ಇತ್ತು. ಎಲ್ಲರೂ ಬಂದರು, ಪಾರ್ಟಿ ಮಾಡಿದ್ರು, ಎಲ್ಲರೂ ಕುಡಿದ್ರು, ಹೋದರು.
ಮದುವೆ ಎಲ್ಲ ಆದಮೇಲೆ ನನ್ನ ಖರ್ಚಿನ ವ್ಯವಸ್ಥೆ ನೋಡಿದ್ರೆ ಆಲ್ಮೋಸ್ಟ್ ಸರಿಸುಮಾರು ಒಂದು 30 ಲಕ್ಷ ಆಗೋಗಿತ್ತು. ಯಾಕಂದರೆ ಬಾಂಬೆ ಹೋಗಿದ್ದ ಫ್ಲೈಟ್ ಖರ್ಚಾಗಿರ್ಬೋದು, ಇಲ್ಲಿ ರೆಸಾರ್ಟ್ಗೆ ಖರ್ಚಾಗಿರ್ಬೋದು, ಹಾಗೂ ಹನಿಮೂನ್ ಯುರೋಪ್ಗೆ ಹೋಗಿದ್ದವು ಎಲ್ಲ ಸೇರಿ 30 ಲಕ್ಷ ಆಗೋಗಿತ್ತು. ನನ್ನ ಹತ್ರ ಆ ದಿನದಲ್ಲಿ ಸೇವಿಂಗ್ಸ್ ಅನ್ನೋದು ಇದ್ದಿದ್ದು ಬರೀ 15 ಲಕ್ಷ ಮಾತ್ರ. ಈ 15 ಲಕ್ಷ ಬಿಟ್ಟರೆ ಇನ್ನು ಮಿಕ್ಕಿದ 15 ಲಕ್ಷಕ್ಕೆ ನಾನು ಪರ್ಸನಲ್ ಲೋನ್ ತೊಗೊಬೇಕಾಗಿ ಪರಿಸ್ಥಿತಿ ಬಂದಿತ್ತು. ರೇಖಾಗೆ ನಮ್ಮ ಗಿರಿನಗರದ ಮನೆ ಅಷ್ಟಕ್ಕಷ್ಟು ಸೆಟ್ ಆಗಲಿಲ್ಲ. ಅದು ಭಾಷೆ ಕಾರಣಕ್ಕಾಗಿಯೋ ಅಥವಾ ಊಟದ ಟೇಸ್ಟ್ ಪ್ರಿಫರೆನ್ಸ್ ಕಾರಣವೋ ಗೊತ್ತಿಲ್ಲ. ಆದರೆ ಇಬ್ಬರ ಆಫೀಸು ವೈಟ್ ಫೀಲ್ಡಲ್ಲೇ ಇತ್ತು. ಹಾಗೂ ರೇಖಾ ಒಂದು ಇದನ್ನು ಹೇಳಿದಳು, ಇಬ್ಬರು ನಾವು ವೈಟ್ ಫೀಲ್ಡಲ್ಲಿ ಆಫೀಸ್ ಇದೆ ಹಾಗೂ ಗಿರಿನಗರದಲ್ಲಿ ಮನೆ ಇದೆ, ಎರಡೂ ಒಂದೊಂದು ಮೂಲೆಯಾಗಿದೆ. ನಾವೇನಕ್ಕೆ ಒಂದು ವೈಟ್ ಫೀಲ್ಡಲ್ಲಿ ಒಂದು ಅಪಾರ್ಟ್ಮೆಂಟ್ ರೆಂಟಿಗೆ ತೊಗೊಬಾರ್ದು? ಅಟ್ಲೀಸ್ಟ್ ವಿ ಕ್ಯಾನ್ ಸ್ಪೆಂಡ್ ದಿ ಕ್ವಾಲಿಟಿ ಟೈಮ್ ಟುಗೆದರ್ ರಾದರ್ ದೆನ್ ಟ್ರಾವೆಲಿಂಗ್. ನನಗೂ ಆ ದಿನ ಮದುವೆಯಾಗಿ ತುಂಬ ಹೊಸತು, ಅದು ಸರಿ ಅನಿಸಿತು. ಇದೇ ರೀತಿಯಲ್ಲೇ ವೈಟ್ ಫೀಲ್ಡ್ನಲ್ಲಿ ಒಂದು 2 BHK ಮನೆಯನ್ನು ರೆಂಟಿಗೆ ತೊಗೊಂಡು 1-2 ವರ್ಷ ತುಂಬ ಚೆನ್ನಾಗಿತ್ತು. ಆ ಕಾಲದಲ್ಲಿ ನೀನು ನಮ್ದ್ರೆ ನಂಬು ಬಿಟ್ಟರೆ ಬಿಡು, ಬೆಂಗಳೂರಿನ ಎಲ್ಲ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ನಲ್ಲಿ ನಮ್ಮ ಸಂಡೇ ಬ್ರಂಚ್ ಅಂತೂ ಗ್ಯಾರಂಟಿ. ಅಪ್ಪನಿಗೆ ಆಲ್ರೆಡಿ ಪೆನ್ಷನ್ ಬರ್ತಾ ಇತ್ತು, ಹಾಗೂ ಮದುವೆಗೆ ಮಾಡಿದ ಸಾಲ ಬಿಟ್ಟರೆ ನಂತರ ಬೇರೆ ಯಾವುದೂ ಕಮಿಟ್ಮೆಂಟ್ ಇರಲಿಲ್ಲ. ಹಾಗೂ ಇಬ್ಬರೂ ಕೂಡ ಸಂಪಾದಿಸುತ್ತಿದ್ದೆವು. ಹಾಗೂ ಜೀವನ ನಾಳೆ ಯಾರಿಗೂ ಗೊತ್ತಿತ್ತು, ಇರೋದು ಒಂದೇ ಲೈಫು, ಅದನ್ನು ಚೆನ್ನಾಗಿರ್ಬೇಕಂತ ಇಬ್ಬರು ಚೆನ್ನಾಗಿ ನಾವು ಲೈಫ್ನ ಎಂಜಾಯ್ ಮಾಡಿದರು. ಇದೇ ರೀತಿಯಲ್ಲೇ ನನಗೆ 30-32 ಆಸುಪಾಸಿನಲ್ಲಿ ಪ್ರತಿ ವೀಕೆಂಡ್ನಲ್ಲಿ ಇತ್ತೀಚೆಗೆ ತಿಂಗಳಿಗೊಮ್ಮೆ ಗ್ರೂಪ್ ಪ್ರವೇಶದ ಸಲುವಾಗಿ ಇನ್ವಿಟೇಷನ್ ಬರೋಕ್ಕೆ ಶುರು ಮಾಡಿದರು. ಕೆಲವರು ನನ್ನ ಸ್ನೇಹಿತರಾಗಿರ್ಬೋದು, ಕೆಲವರು ಆಫೀಸ್ ಕೊಲೀಗ್ಸ್ ಆಗಿರ್ಬೋದು. ಇದರಲ್ಲಿ ನನಗೇನು ತೊಂದರೆ ಇರಲಿಲ್ಲ. ಆದರೆ ರೇಖಾಗೆ ಇಲ್ಲೊಂದು ಸಮಸ್ಯೆ ಕಾಡೋಕ್ಕೆ ಶುರು ಆಯಿತು. ನಿಮಗಿನ್ನ ಚಿಕ್ಕವರೆಲ್ಲ ಮನೆ ತೊಗೊಂಡು ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದಾರೆ, ನೀವು ಯಾವಾಗ ತೊಗೊತೀರಾ? ಇದಕ್ಕೆ ನನ್ನ ಬಳಿ ಉತ್ತರ ಇರಲಿಲ್ಲ. ಇದು ಇಲ್ಲಿ ನಿಂತಿದ್ದರೂ ಪರವಾಗಿಲ್ಲ, ಇದು ಯಾವ ರೀತಿ ಅತಿರೇಕಕ್ಕೆ ಹೋಗಿತ್ತಂತಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು 70% ಜನ ಮನೆ ಮಾಲೀಕರೇ, ಬರೀ 30% ಜನ ಮಾತ್ರ ಅಲ್ಲಿ ಮನೆ ಟೆನೆಂಟ್ ಅಥವಾ ಬಾಡಿಗೆಗಿದ್ದವರು. ಈ ಕಿತ್ತೋಗಿರೋ ಅಪಾರ್ಟ್ಮೆಂಟ್ ಅಸೋಸಿಯೇಷನಲ್ಲಿ ಒಂದು ಕಮಿಟಿ ಮೆಂಬರ್ಸ್ ಅಂತ ಇರ್ತಾರಲ್ಲ, ಪ್ರತಿ 3 ತಿಂಗಳಿಗೊಂದೊಂದ್ಸಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ರೇಖಾ ಏನೇ ಸಜೆಷನ್ ಕೊಟ್ಟರು, ದಿಸ್ ಸಜೆಷನ್ ಇಸ್ ಗುಡ್, ಕುಡ್ ಯು ಪ್ಲೀಸ್ ಟೆಲ್ ಯುವರ್ ಓನರ್ ಟು ಡ್ರಾಪ್ ಎ ಮೇಲ್ ಟು ಅವರ್ ಅಸೋಸಿಯೇಷನ್ ಗಿವನ್ ಹಿ ಇಸ್ ದಿ ಮೆಂಬರ್. 2-3 ಸಲ ಆಯಿತು, ಇದಾಗಿದ್ರೂ ಪರವಾಗಿಲ್ಲ. ಎಲ್ಲದಕ್ಕಿಂತ ಏನು ಅಂತ ಹೇಳಿದ್ರೆ, ಈ ಅಪಾರ್ಟ್ಮೆಂಟ್ನಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಒಂದು ಓನರ್ಸ್ಗೊಂದು ಸಪ್ರೇಟ್ ಗ್ರೂಪು, ಟೆನೆಂಟ್ಸ್ಗೊಂದು ಸಪ್ರೇಟ್ ಗ್ರೂಪು. ಇದೆಲ್ಲ ನೋಡಿದವರಿಗೆ ರೇಖಾಗೆ ಪಿತ್ತ ನೆತ್ತಿಗೇರಿ, ನಾವೊಂದು ಅಪಾರ್ಟ್ಮೆಂಟ್ ತೊಗೊಳ್ಳೇಬೇಕು, ಇದಕ್ಕಿಂತ ಬೆಟರ್ ಆಗಿರಬೇಕು, ಇಲ್ಲಿ ಇವರ ಕಣ್ಣು ಕುಕ್ಕೋ ಆಗಿರಬೇಕು. ನಾನು ಎಷ್ಟೋ ಸಮಾಧಾನ ಮಾಡಿದೆ. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್. ಹಾಗೂ ನಮ್ಮ ಸ್ವಂತ ಮನೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿದೆ, ತುಂಬ ಚೆನ್ನಾಗಿದೆ. ಈಕೆಗೆ ಅದು ಯಾಕೆ ಅರ್ಥವಾಗಲಿಲ್ಲೋ ಅಥವಾ ನನಗೆ ಬುದ್ಧಿಗೆ ಏನು ಮಂಕು ಬರ್ದಿತ್ತೋ ಗೊತ್ತಿಲ್ಲ. ನಾನು ಯೋಚನೆ ಮಾಡದೆ ಭಾನುವಾರದ ಸಂಡೇ ಟೈಮ್ಸ್ನಲ್ಲಿ ಬಂದ ಪ್ರತಿಷ್ಠಿತ ಬಿಲ್ಡರ್ನ ಅಡ್ವರ್ಟೈಸ್ಮೆಂಟ್ ನೋಡಿ ಅಪಾರ್ಟ್ಮೆಂಟ್ನ ಬುಕ್ ಮಾಡೋದಕ್ಕೆ ಹೋದೆವು. ಮೊದಲಿಗೆ ನಾನು ಬರೀ 2 BHK ಬುಕ್ ಮಾಡೋಣ ಅಂದ್ಕೊಂಡಿದ್ದೆ, ನನ್ನ ಬಜೆಟ್ಗೂ ಆಗ್ತಾ ಇತ್ತು. ಬಟ್ ರೇಖಾ ನೋಡಿದರೆ, ನಾಳೆ ದಿನ ನಮಗೆ ಮಕ್ಕಳಾದರೆ ಅವ್ರಿಗೂ ಬೇಕಲ್ವಾ ಅಂತ ಹೇಳಿ 3 BHKಗೆ ಅವಳು ಪುಷ್ ಮಾಡಿದ್ಲು. ಇದಾದ ಅಪಾರ್ಟ್ಮೆಂಟ್ ಬುಕ್ ಮಾಡಿದ ನಂತರ ನಮ್ಮ ಮಗ ಹುಟ್ಟಿದ. ಆಕೆ ತಕ್ಷಣ ನೋಡಿ, ನಾವು ಮನೆ ಬುಕ್ ಮಾಡಿದ ಗಳಿಗೆ ಹೇಗಿದೆ ನೋಡಿ, ನಮಗೆ ಮಗು ಆಯಿತು. ಇದನ್ನು ಕೇಳಿ ನನಗೆ ಕೋಪ ಬಂದವರು ಇವಳ ಲಾಜಿಕ್ಗೆ ಕೇಳಿ ನಕ್ಕು ಸುಮ್ಮನಾದೆ. ಆಗಲೇ ಹೇಳಿದಂತೆ 2 BHK ಬಜೆಟ್ ನನ್ನ ಬಜೆಟಲ್ಲಿ ಆಗ್ತಾ ಇತ್ತೇನೋ ಗೊತ್ತಿಲ್ಲ, ಆದರೆ 3 BHK ಹೋಗ್ತಾ ಇರೋಂಗೆ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು. ಅಪಾರ್ಟ್ಮೆಂಟ್ ಏನಿಲ್ಲ ಇದ್ದಿದ್ದರೂ 1.25 ಕೋಟಿ ಆಗಿತ್ತು. ಆದರೆ ಇದಕ್ಕೆ ಇಂಟೀರಿಯರು, ರಿಜಿಸ್ಟ್ರೇಷನ್ ಎಲ್ಲ ಸೇರಿದರೆ ಸರಿಸುಮಾರು 1.25 ಕೋಟಿ ಆಗೇ ಹೋಯಿತು. ಆ ದಿನದಲ್ಲಿ ನನಗೆ ಸೇವಿಂಗ್ಸ್ ಅಂತ ಏನೂ ಇರಲಿಲ್ಲ. ಅನಿವಾರ್ಯವಾಗಿ ನಾನು PFನ್ನು ಬ್ರೇಕ್ ಮಾಡಿ ಅದರಿಂದ ನಾನು 15-20 ಲಕ್ಷವನ್ನು ತೆಗೆದೆ. ರೇಖಾ ತನ್ನಲ್ಲಿ ಇದ್ದ ಚಿನ್ನವನ್ನು ಮಾರಿ 10 ಲಕ್ಷ ಕೊಟ್ಟಳು. ನನಗೆ ಇದು ಸುತಾರಾಮ್ ಇಷ್ಟ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಚಿನ್ನ ಅಡ ಇಡೋದು ಒಂದು ದುಶ್ಚಟ, ಅಂದರೆ ಅದು ತಪ್ಪಿಲ್ಲ. ಮೊದಲಿಗೆ ಮಧ್ಯಮ ವರ್ಗದವರು ಈ ಮುತ್ತೂಟು ಮನಪುರಂ ಬರೋಕ್ಕೆ ಮುಂಚೆ ಮಾರವಾಡಿ ಹತ್ರ ಇಡೋರು. ಕಷ್ಟ ಅಂತ ಚಿನ್ನ ಇಟ್ಟರೆ ಪರವಾಗಿಲ್ಲ, ಕೆಮ್ಮಿದ್ದಕ್ಕೆ ಸೀನಿದ್ದಕ್ಕೆ ಎಲ್ಲದಕ್ಕೂ ಚಿನ್ನವನ್ನು ಅಡಮಿಡೋಕ್ಕೆ ಶುರು ಮಾಡಿ ಅದು ಅಭ್ಯಾಸ ಬಿಟ್ಟು ಅದು ಚಟವಾಗಿತ್ತು. ಉದಾಹರಣೆಗೆ ಉಗಾದಿ ಹಬ್ಬ ಬಂದರೆ ಸಾಕು, ಊರಿಂದ ಬಂದರೆ ನೆಂಟರು ಬಂದವರಿಗೆ ಬಾಡು ಮಾಡೋಕ್ಕೆ ತಗೋ ಚಿನ್ನವನ್ನು ಅಡ ಇಡು. ನಾವೆಲ್ಲೋ ಒಂದು ಕಡೆ ಊರಿಗೆ ಹೋಗಬೇಕು 2 ದಿನ, ಅದಕ್ಕೆ ತಗೋ ಚಿನ್ನ ಅಡ ಇಡು. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ತಗೋ ಚಿನ್ನ ಅಡ ಇಡು. ಇದು ಹೇಗಾಗೋಯ್ತು ಅಂತ ಇದೆಲ್ಲ ನಾನು ನನ್ನ ಗಿರಿನಗರದ ಸುತ್ತಮುತ್ತಲ ನೋಡಿದ್ದಕ್ಕೆ ನನಗೆ ಸುತಾರಾಮ್ ಚಿನ್ನವನ್ನು ಮಾರೋಕ್ಕೆ ಅಥವಾ ಅಡ ಇಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಈ ಅಪಾರ್ಟ್ಮೆಂಟ್ ಡಿಸಿಷನ್ ಅವಳೇ ತೊಗೊಂಡಿರೋದ್ರಿಂದ ಅವಳಿಗಿದು ಸ್ವಲ್ಪ ಅರಿವು ಆಗಿರಲಿ ಅಂತ ನಾನು ಸುಮ್ಮನಾಗಿದ್ದೆ. ಇದನ್ನು ಕೇಳಿದ ಭಾಸ್ಕರನಿಗೆ ನಗು ಬಂದರೂ ನಗದೇ ಸುಮ್ಮನೆ ಇದ್ದ. ತಕ್ಷಣ ಅರವಿಂದನಿಗೆ ನೆನಪಾದದ್ದು, ಭಾಸ್ಕರ ಹಾಗೂ ಅರವಿಂದನ್ ಅಂಥ ಕ್ಲೋಸ್ ಫ್ರೆಂಡ್ಸ್ ಏನು ಇರಲಿಲ್ಲ ಕಾಲೇಜಲ್ಲಿ, ಬರೀ ಹಾಯ್ ಬಾಯ್ ಫ್ರೆಂಡ್ಸ್ ಆಗಿದ್ದರು. ಆದರೆ ಈ ದಿನ ಇಷ್ಟು ಓಪನ್ ಅಪ್ ಆಗಿದ್ದು ನೋಡಿದರೆ ಅರವಿಂದನಿಗೆ ಸರ್ಪ್ರೈಸ್ ಆಗಿತ್ತು. ಯಾಕೋ ಗೊತ್ತಿಲ್ಲ,
ಕಾಲೇಜ ಮುಗಿದ ಮೇಲೆ ಬರೀ ಆಫೀಸ್ ಅವ್ರ ಜೊತೆನೆ ಅವನ ಸ್ನೇಹ ಬೆಳೆದಿತ್ತು. ಹಾಗೂ ಆಫೀಸ್ನಲ್ಲಿ ಪ್ರತಿ ಸಲ 2 ವರ್ಷಕ್ಕೊಂದೇ ಅಥವಾ 3 ವರ್ಷಕ್ಕೊಮ್ಮೆ ಕೊಲೀಗ್ಸ್ ಬದಲಾಗ್ತಾ ಇರ್ತಾರೆ ಅಥವಾ ಬೇರೆ ಕಂಪ್ನಿಗೆ ಹೋಗ್ತಾ ಇರ್ತಾರೆ. ಈ ರೀತಿ ಹೋದಾಗ ಅವನಿಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡ್ರು ತುಂಬ ಜನ ಕಡಿಮೆ ಆಗಿತ್ತು. ಕಾಲೇಜ್ ಫ್ರೆಂಡ್ಸಿಂದ ಇವನು ಸ್ವಲ್ಪ ದೂರನೇ ಇದ್ದ. ಹಾಗೂ ಗಿರಿನಗರದ ಬಿಟ್ಟು ಆಲ್ಮೋಸ್ಟ್ 5-6 ವರ್ಷ ಆದ ನಂತರ ಇವನಿಗೆ ಅದ್ರ ಬಗ್ಗೆ ಅಷ್ಟು ಟಚ್ ಇರಲಿಲ್ಲ. ಹಾಗೂ ಅರವಿಂದನು ಮಾತು ಬದಲಿಸಿ ಕೇಳ್ದ, ಮ್ಯಾನೇಜರ್ ಸರ್, ನಂದು ಬಿಡಿ, ನಂದು ಜೀವನ ಹೆಂಗೋ ನಡೀತಾ ಇದೆ, ನಿಮ್ದು ಹೇಳಿ. ಕಾಲೇಜಲ್ಲಿ ನೀವು ತುಂಬ ಸೈಲೆಂಟ್ ಆಗಿದ್ರೆ, ಏನು ಮಾಡ್ತಲ್ಲ, ಇದನ್ನ ನೋಡಿದ್ರೆ ಆರಾಮಾಗಿ ಬೆಂಗಳೂರಲ್ಲಿ ಒಳ್ಳೆ ಮನೆ ಕಟ್ಟಿದ್ರಲ್ಲ, ಹೇಗೆ ಇದೆಲ್ಲ ಮ್ಯಾನೇಜ್ ಮಾಡಿದ್ರಿ, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ ಅಂತ ಹೇಳಿದರು. ಭಾಸ್ಕರ್ ನಕ್ಕು, ನನ್ನ ಲೈಫಲ್ಲಿ ಏನಿದೆ ಅರವಿಂದ್, ನಾವು ಸೀದಾ ಸಾದಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಡ್ಲ್ ಕ್ಲಾಸ್ನವರಲ್ಲ, ನಿಮಗೆ ಗೊತ್ತಲ್ವಾ, ನಮ್ಮ ತಂದೆ ಮೂಲತಃ ಕನಕ್ಪುರದವರು. ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಬೆಂಗಳೂರಿಗೆ ಬಂದವರು. ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿದರು. ಕ್ರಮೇಣ ನನ್ನ SLC ಬರುವಾಗ ಅವರು ಪೀಣ್ಯದಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ಅದೇನೋ ಗೊತ್ತಿಲ್ಲ, ಆ ಫ್ಯಾಕ್ಟ್ರಿ ಮಾಲೀಕ ನ್ಯಾಷನಲ್ ಕಾಲೇಜಲ್ಲಿ ಅಂತ ಓದಿದ್ದು. ಅದಕ್ಕೆ ನಾನು ಅದೇ ಕಾಲೇಜಲ್ಲಿಗೆ ಸೇರಬೇಕಂತ ಅವ್ರಿಗೆ ಆಸೆ. ಅದೇ ರೀತಿ ನಾನು ನ್ಯಾಷನಲ್ ಕಾಲೇಜಿಗೆ ಸೇರಿದೆ. ಮನೇಲಿ ಏನು ತೊಂದರೆ ಇರಲಿಲ್ಲ. ಒಂದು 1 BHK ಮನೆ ಬಾಡಿಗೆಯಲ್ಲಿದ್ರಿ. ತಾಯಿಯ ಪ್ರೀತಿ, ತಂಗಿಯ ಮಮಕಾರ ಎಲ್ಲ ಚೆನ್ನಾಗೇ ಇತ್ತು. ನಮ್ಮ ಅಪ್ಪ ಅಮ್ಮನಿಗೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕಂತ ಬೆಂಗಳೂರಿಗೆ ಬಂದಾಗಿಂದನೂ ಒಂದು ಕನಸಿತ್ತು. ಅದು ಮೊನ್ನೆ ಗ್ರೂಪ್ ಪ್ರವೇಶ ಮಾಡಿದಾಗ ಅದು ನೆರವೇರಿತು. ಮೋರ್ ದೆನ್ ಮೀ ದೇ ಆರ್ ಹ್ಯಾಪಿ. ನಿನಗೆ ಗೊತ್ತಲ್ಲ, ಮಿಡ್ಲ್ ಕ್ಲಾಸಿಂದ ಬಂದವರು ನಾವು. ಕನಸಲ್ಲಿಗೇನು ಅನ್ಲಿಮಿಟೆಡ್, ಆದರೆ ನಮ್ಮ ಹತ್ರ ಇರೋ ಆಪ್ಷನ್ಸ್ ತುಂಬ ಲಿಮಿಟೆಡ್. ಹಾಗೂ ನಾನು ಕನಕಪುರದಿಂದ ಬಂದವನಾದ್ದರಿಂದ ಇದೇ ರೀತಿಯಲ್ಲಿ ಅವರು ನಾನು ಏನೇ ಮಾಡಿದ್ರು ಸರ್ಕಾರಿ ಕೆಲಸದಲ್ಲಿ ಸೇರ್ಕೊಬೇಕಂತ ಅವ್ರಿಗೆ ಆಸೆ. ಸರ್ಕಾರಿ ಕೆಲಸದಲ್ಲಿದೆ, ತುಂಬ ರೆಸ್ಪೆಕ್ಟಬಲ್ ಪೊಸಿಷನ್ನು, ಹಾಗೂ ಸಮಾಜದಲ್ಲಿ ಒಳ್ಳೆ ಬೆಲೆ ಇರುತ್ತಂತ ಅವರಿಗೆ. ಇದೇ ರೀತಿಯಲ್ಲಿ ನಾನು ಡಿಗ್ರಿ ಕೊನೆ ಎಕ್ಸಾಮ್ ಟೈಮಲ್ಲಿ ಕೆನರಾ ಬ್ಯಾಂಕ್ ಪ್ರೊಬೇಷನರಿ ಎಕ್ಸಾಮ್ ಕರೆದಿದ್ರು. ನಾನು ಸುಮ್ಮನೆ ಬರೆದಿದ್ದೆ, ಅಲ್ಲಿ ಸೆಲೆಕ್ಟು ಕೂಡ ಆಗೋದೆ. ಅದೇ ಸಮಯದಲ್ಲಿ ವೈಟ್ ಫೀಲ್ಡಲ್ಲಿ ಒಂದೆರಡು ಕಂಪ್ನೀಸ್, BPO ಕಂಪ್ನೀಸಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿತ್ತು. ಅಪ್ಪ ಮನೆಗೆ ಬಂದು ಹೇಳಿದೆ, ಈ ಕೆನರಾ ಬ್ಯಾಂಕಿಗಿಂತ ನಾನು ಫಾರಿನ್ ಬ್ಯಾಂಕಿಗೆ ಸೇರಿದರೆ ನನಗೆ ಫಾರಿನ್ಗೆ ಹೋಗೋ ಚಾನ್ಸ್ ಸಿಗುತ್ತೆ, ಕೈ ತುಂಬ ಸಂಬಳ ಕೊಡುತ್ತೆ. ಅವರು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಅವ್ರದ್ದು ಒಂದೇ ಹಠ, ಕೆನರಾ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಬ್ಯಾಂಕ್, ಇದು ಗೌರ್ಮೆಂಟ್ ಕೆಲಸ ಇದ್ದಂಗೆ, ನೀನು ಏನೇ ಮಾಡಿದ್ರು ಕೆನರಾ ಬ್ಯಾಂಕೇ ಸೇರಬೇಕು ನಮ್ಮ ಸುಖ ಸಂತೋಷಕ್ಕೋಸ್ಕರ. ಅಪ್ಪ ಅಮ್ಮ ನನಗೋಸ್ಕರ ಇಷ್ಟೊಂದೆಲ್ಲ ತ್ಯಾಗ ಮಾಡಿದ್ದರಿಂದ ನೆನಪಿಗೆ ಬಂದು ಅವ್ರು ಎಷ್ಟಾದಂತೆ ನಾನು ಕೆನರಾ ಬ್ಯಾಂಕಿಗೆ ಸೇರಿದೆ. ಕೆನರಾ ಬ್ಯಾಂಕಿಗೆ ಸೇರಿದ ಮೊದಲ 5 ವರ್ಷ ನನಗೆ ತುಮಕೂರಿನಲ್ಲಿ ಪೋಸ್ಟಿಂಗ್ ಆಗಿತ್ತು. ಅಪ್ಪನಿಗೆ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ ಹತ್ರ ಬಂದಿತ್ತು. ನಾನೇ ಅವರಿಗೆ ಬಲವಂತ ಮಾಡಿ ಕೆಲಸ ಬಿಡಿಸಿ ನನ್ನ ಒಟ್ಟಿಗೆ ನನ್ನ ಅಪ್ಪ ಹಾಗೂ ತಂಗಿಯನ್ನ ಕರ್ಕೊಂಡು ತುಮಕೂರಿಗೆ ಬಂದು ಸೆಟ್ಲ್ ಆದೆ. ತಂಗಿಯು SSLC ಆಗ ತಾನೇ ಮುಗಿದಿತ್ತು. ಹಾಗೂ ಒಂದು ಬಾಡಿಗೆ ಮನೆ ನೋಡಿದರು ತುಮಕೂರಿನಲ್ಲಿ. ಮನೆ ತುಂಬ ಚೆನ್ನಾಗಿತ್ತು. ಹಾಗೂ ಎಲ್ಲದಕ್ಕಿಂತ ಮಿಗಿಲಾಗಿ ಮನೆ ಮಾಲೀಕರಿಗೆ ಒಂದು ಬ್ಯಾಂಕ್ ಎಂಪ್ಲಾಯ್ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೂ ಒಂದು ಕಡೆ ಗೌರವ, ಅವ್ರಿಗೂ ಒಂದು ಸ್ವಲ್ಪ ಬಾಡಿಗೆಯನ್ನು ಕಡಿಮೆ ಮಾಡಿ ಕೊಟ್ಟರು. ಕಾಸ್ಟ್ ಆಫ್ ಲಿವಿಂಗ್ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ತುಮಕೂರಲ್ಲಿ ತುಂಬ ಕಡಿಮೆ ಇತ್ತು. ಸೊ ಇದೇ ರೀತಿಯಲ್ಲಿ 5 ವರ್ಷ ಇದ್ದಾಗ ನನ್ನ ತಂಗಿಯ PUC ಹಾಗೂ ಡಿಗ್ರಿಯು ಅಲ್ಲೇ ಮುಗಿದಿತ್ತು. ಈ 5 ವರ್ಷ ನಂತರ ನನಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ಗೆ ವರ್ಗ ಆಗಿ ಮೈಸೂರಿಗೆ ಬಂದೆ. ಅಲ್ಲೇ ಮೈಸೂರಿನಲ್ಲಿ ನಾನು 10 ವರ್ಷ ಇದ್ದೆ. ಈ 10 ವರ್ಷದಲ್ಲೇ ನನ್ನ ಮದುವೆಯೂ ಆಗಿತ್ತು, ಆಗ ನನ್ನ ತಂಗಿಯ ಮದುವೆ ಕೂಡ ಆಗಿತ್ತು. ನಿನಗೆ ಗೊತ್ತಲ್ವಾ, ಈ ಮದುವೆ ವಿಷಯ ಬಂದಾಗೂ ಕೂಡ ನನ್ನ ಆಪ್ಷನ್ಗಿನ್ನ ನಮ್ಮ ಅಪ್ಪ ಅಮ್ಮ ಆಪ್ಷನ್ಗೆ ಬಿಟ್ಟಿದ್ದೆ. ಅವರು ಅಷ್ಟೇ, ಅವ್ರು ಯಾವ ಹುಡುಗಿಗೆ ತೋರಿಸಿದ್ರು ಆ ಹುಡುಗಿನ ನಾನು ಕಣ್ಮುಚ್ಚಿ ಮದುವೆ ಆದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಏನಂತ ಹೇಳಿದ್ರೆ, ನನ್ನ ಹೆಂಡತಿ ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ನನಗಿನ್ನ ಮಿಗಿಲಾಗಿ ಅನ್ನೋದು ನನ್ನ ಭಾವನೆ. ಇದೇ ರೀತಿಯಲ್ಲೇ ಅವರು ತೋರಿಸಿದ ಒಂದು ಹುಡುಗಿಯನ್ನು ಮದುವೆ ಆದೆ. ಮದುವೆ ಆಗಿ 5 ವರ್ಷದಲ್ಲಿ 2 ಮಕ್ಕಳಾದರು. ಹೀಗೆ ಜೀವನ ಮುಂದುವರೆದಿತ್ತು. ಹಾಗೂ ಇಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಬ್ರಾಂಚ್ನಲ್ಲಿ ಒಂದು KHB ಒಂದು ಅಕೌಂಟ್ಸ್ ಅನ್ನ ನಾನು ಮೇಂಟೈನ್ ಮಾಡ್ಕೊಂಡಿದ್ದೆ, ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡು. ಅಲ್ಲಿ ತುಂಬ ಸಲ ಲೇಔಟ್ ಮಾಡುವಾಗೆಲ್ಲ ಲೋನ್ ಅಪ್ಲಿಕೇಶನ್ಸ್ ಎಲ್ಲ ನನ್ನ ಬ್ರಾಂಚ್ಗೆ ಬರೋದು. ಇದನ್ನು ನಾನು ನೋಡ್ತಾನೆ ಇದ್ದೆ. ಒಂದು ದಿನ KHBಯ ಆ ದಿನ ಮೈಸೂರಿನ ವ್ಯವಸ್ಥಾಪಕರು ಬಂದು ಬ್ಯಾಂಕಿನಲ್ಲಿ ಅಕೌಂಟ್ ಬಗ್ಗೆ ಡೀಟೇಲ್ನ ಕೇಳ್ತಾ ಇದ್ರು. ನಾನು ಹೀಗೆ ಹೇಳಿದೆ, ಸರ್ KHB ಸೈಟು ನನಗೇನ ಅಲಾಟ್ ಮಾಡಿಸೋಕ್ಕಾಗಿತ್ತಾ ಅಂತ. ಮ್ಯಾನೇಜರ್ ಸರ್, ನಿಮ್ಗಿಲ್ದೆ ಇನ್ಯಾರಿಗೆ ಅಲಾಟ್ ಮಾಡಿಸೋಣ ಬನ್ನಿ ಅಂತ ಹೇಳಿ ಆ ದಿನದಲ್ಲಿ ಕಡಿಮೆ ಅಂತ ಹೇಳಿದ್ರು ಒಂದೊಂದು ಸೈಟ್ 12 ಲಕ್ಷ ರೂಪಾಯಿ ಬಿದ್ದಿತ್ತು. ಹಾಗೂ ನನ್ನ ಹೆಸರಿಗೊಂದು, ನನ್ನ ಹೆಂಡತಿ ಹೆಸರಿಗೊಂದು ಸೈಟನ್ನು ಅವರು ತುಂಬ ನನಗೆ ಅಲಾಟ್ ಮಾಡಿ ತುಂಬ ಉಪಕಾರ ಮಾಡಿಕೊಟ್ಟರು. ಆ ಸಾಲವು ಕಳೆದ 2 ವರ್ಷದ ಮುಂಚೆ 2 ಸೈಟಿನ ಸಾಲವು ತೀರಿತು. ಈ ದಿನ ಹೇಳ್ತಾರೆ ಮಾರ್ಕೆಟ್ ಪ್ರೈಸ್ ಏನಿಲ್ಲ ಅಂದರೂ ಒಂದೊಂದು ಸೈಟಿನ 30 ಲಕ್ಷ ರೂಪಾಯಿ ಅಂತ ಮಾರ್ಕೆಟ್ ಪ್ರೈಸ್ನು ಹೇಳ್ತಾ ಇದ್ದಾರೆ. ಹೀಗೆ 5 ವರ್ಷಕ್ಕೆ ಮುಂಚೆ ಬೆಂಗಳೂರಿಗೆ ಮ್ಯಾನೇಜರ್ ಆಗಿ ನನಗೆ ಮತ್ತೆ ಪ್ರಮೋಷನ್ ಆಗಿತ್ತು. ಹಾಗೂ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಇಲ್ಲಿ ಕ್ವಾರ್ಟರ್ಸ್ ಕೂಡ ಸಿಕ್ಕಿತ್ತು. ಆದ್ದರಿಂದ ನನಗೆ ಮನೆ ಹುಡುಕೋ ಪರಿಸ್ಥಿತಿ ನನಗೆ ಬರಲಿಲ್ಲ. ಹಾಗೂ 5 ವರ್ಷ ನಾನು ನೆಮ್ಮದಿ ಇದ್ದೆ. ಹಾಗೂ ಆದರೆ ಅಪ್ಪ ಅಮ್ಮಂದು ಎಲ್ಲೋ ಒಂದು ಕಡೆ ಕೊರಗು, ನಾವು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು ಅಂತ. ಇದಾದ ನಡುವೆ ನಾನು ಕೆನರಾ ಬ್ಯಾಂಕ್ನಲ್ಲಿ ಇದ್ದಾಗ ಒಂದು BD ಅಕೌಂಟ್ ಕೂಡ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಈ ಥರ BD ಅಕೌಂಟ್ ಮೇಂಟೈನ್ ಮಾಡುವಾಗ ಒಂದು
ಬನಶಂಕರಿ ಟೆಕ್ಸ್ಟೈಲ್ಸ್ನಲ್ಲಿ ಬಿ ಡಿ ಎ ಸೈಟ್ ಅಕ್ಷನ್ ಅಂತ ನಾನು ನೋಡಿದ್ದೆ. ಹಾಗೂ ಬಿ ಡಿ ಎ ಸಿಬ್ಬಂದಿ ಕೂಡ ನನಗೆ ಸ್ವಲ್ಪ ಸ್ನೇಹಿತ ಇರೋದ್ರಿಂದ ಅವ್ರಿಗೆ ನಾನು ವಿಚಾರಿಸಿದ್ದೆ, ಈ ಅಕ್ಷನಲ್ಲಿ ಒಳ್ಳೆ ಸೈಟ್ ಸಿಗೋ ನನಗೆ ಅವಕಾಶ ಇದೆ ಅಂತ. ಅವರು ಕೂಡ ಸರ್ ಖಂಡಿತ ಅಂತ ಹೇಳಿ 2 ದಿನ ಟೈಮ್ ತೊಗೊಂಡು ಒಂದು ಸೈಟ್ ನಂಬರನ್ನು ಹೇಳಿ, ಸರ್ ಇಲ್ಲಿ ನೀವು ಬಿಡ್ ಮಾಡಿ, ತುಂಬ ಜನ ಬಿಡ್ ಮಾಡಿಲ್ಲ ಹಾಗೂ ನಿಮಗೆ ಒಳ್ಳೆ ಸೈಟ್ ಇದೆ ಅಂತ ಹೇಳಿದರು. ಅವರು ಹೇಳಿದಂತೆ ನಾನು 50 ಲಕ್ಷಕ್ಕೆ ಬಿಡ್ ಮಾಡಿದೆ ಹಾಗೂ ಆ ಸೈಟ್ ಕೂಡ ನನಗೆ ಅಲಾಟ್ ಆಯಿತು. ನಾನು ಹೇಳಿದರೆ ನೀನು ನಂಬೋದಿಲ್ಲ, ಕಾಲೇಜಿನಲ್ಲಿ ಓದುವಾಗ ಕಡೆಯ ವರ್ಷದಲ್ಲಿ ಒಂದು ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ನೋಡಿದ್ದೆ, ಈಕ್ವಿಟಿ ಮಾರ್ಕೆಟ್ ಹಾಗೂ SIP ಬಗ್ಗೆ. ಇದರಂತೆ ನಾನು ಕೆಲಸಕ್ಕೆ ಶುರು ಮಾಡಿದಾಗ ನಾನು 1,000 ರೂಪಾಯಿ SIPನ ಮಾಡಿದೆ. ಹಾಗೂ ನನಗೆ ಏನಕ್ಕಾಗಿತ್ತೋ ಗೊತ್ತಿಲ್ಲ, ಒಂದು ಒಳ್ಳೆ ಬುದ್ಧಿ ಏನು ಬಂತು ಅಂದರೆ, ಪ್ರತಿ ವರ್ಷ ನಾನು 1,100 ರೂಪಾಯಿನ ನಾನು SIPನ ಆಗಿ ನಾನು ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಈಗ ಆ SIP ಸರಿಸುಮಾರು ಒಂದು 20 ರಿಂದ 25 ಸಾವಿರ ಆಗಿದೆ. ಹಾಗೂ ನಾನು BDA ಸೈಟ್ ತೊಗೊಳ್ಳೋ ಸಮಯದಲ್ಲಿ ಇದು ನನಗೆ ತುಂಬ ಉಪಯೋಗಕ್ಕೆ ಬಂದಿತ್ತು. ನನ್ನ ಎಂಟೈರ್ 45 ರಿಂದ 50 ಲಕ್ಷ ರೂಪಾಯಿ ನನಗೇನು BDA ಸೈಟ್ ಆಯ್ತಲ್ಲ, ಈ ಎಂಟೈರ್ ನನ್ನ SIP ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಮನೆ ಕಟ್ಟೋದಕ್ಕೆ ನಾನು ನಿರ್ಧರಿಸಿದೆ. ಹೆಂಗೋ ಬೆಂಗಳೂರಲ್ಲಿ ಮೆಟ್ರೋ ಆಗಿತ್ತಲ್ಲ, ಸೊ ಬನಶಂಕರಿ ಹತ್ರ ಮೆಟ್ರೋ ಇತ್ತು ಅಂದ್ಬಿಟ್ಟು 2 ವರ್ಷಕ್ಕೆ ಮುಂಚೆ ನಾನು ತಿರ್ಗಾ 25 ರಿಂದ 35 ಲಕ್ಷ ಸಾಲವನ್ನು ಪಡೆದು ಬ್ಯಾಂಕಿನಲ್ಲಿ ಈ ಮನೆನ ಕಟ್ಸಿದ್ದೀನಿ. ಇನ್ನೇನು 4-5 ವರ್ಷದಲ್ಲಿ ಮನೆ ಸಾಲ ಕೂಡ ಮುಗಿಯುತ್ತೆ. ಅದಾದಮೇಲೆ ಇಬ್ಬರ ಮಕ್ಕಳಿಗೂ ಕೂಡ ಒಂದೊಂದು ಸೈಟು ಆಲ್ರೆಡಿ ಮೈಸೂರಲ್ಲಿ ಮಾಡಿದ್ದೀನಿ. ನಾಳೆ ದಿನ ಅವರು ಉತ್ತಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಾಳೆ ದಿನ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಮದುವೆ ಖರ್ಚಿಗೆ ಏನೋ ಆಗೋಗುತ್ತೆ, ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಇನ್ನು 5 ರಿಂದ 6 ವರ್ಷ ಕೆಲಸ ಮಾಡಿದ್ದಾರೆ, 25 ವರ್ಷ ಸರ್ವಿಸ್ ಆಗಿತ್ತೆ ಹಾಗೂ ನನ್ನ ಪೆನ್ಷನ್ ಬೇರೆ ಎಲಿಜಿಬಿಲಿಟಿ. ಸೊ ನನ್ನ ಲೈಫ್ ಇಲ್ಲಿಗೆ ಮುಗಿಯಿತು. ತಕ್ಷಣ ಅರವಿಂದನು ಇಬ್ಬರು ಮಕ್ಕಳಿದ್ದೀರಿ ಅಂತ ಹೇಳ್ತಾ ಇದೆಯಲ್ಲ, ಅವ್ರ ಎಜುಕೇಷನ್ ಆಗಲಿ ಅದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಂತ ಇಲ್ಲ. ದಿ ಕಾಸ್ಟ್ ಆಫ್ ಎಜುಕೇಷನ್ ಇಸ್ ಸೋ ಹ್ಯೂಜ್ ನೌ ಡೇಸ್. ಭಾಸ್ಕರನು, ಹೌದು ನೀನು ಹೇಳೋದು ಅಕ್ಷರಶಃ ಸತ್ಯ. ಆದರೆ ನಿನಗೆ ಗೊತ್ತಲ್ಲ, ನಾನು ಕೆನರಾ ಬ್ಯಾಂಕ್ ಅಥವಾ ಅದು ಗೌರ್ಮೆಂಟ್ನ ಅವಿಭಾಜ್ಯ ಅಂಗ. ಸೊ ನಾನು ಮೈಸೂರಲ್ಲಿ ಇದ್ದಾಗ ಇಬ್ಬರ ಮಕ್ಕಳಿಗೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲಿ ನಾನು ಸ್ಕೂಲಿಗೆ ಸೇರಿಸಿದ್ದೆ. ಯಾಕಂದರೆ ನನ್ನ ಕೆಲಸವು ಭಾರತದ ಎಲ್ಲಿ ಬೇಕಾದರೂ ಹೋಗ್ಬೋದು ಹಾಗೂ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೂಡ ಸಿಗುತ್ತೆ ಹಾಗೂ CBSE ಸಿಲೆಬಸ್ ಕೂಡ ಇತ್ತು. ಈ ಕೇಂದ್ರೀಯ ವಿದ್ಯಾಲಯದಲ್ಲಿ ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫೀಸ್ ಕಡಿಮೆ ಇತ್ತು. ಇದರಿಂದ ನನಗೆ ಮಕ್ಕಳಿನ ಸ್ಕೂಲ್ ಫೀಸ್ ಬಗ್ಗೆ ಅಷ್ಟು ನಾನು ಯೋಚನೆ ಮಾಡೋ ನೆಸೆಸಿಟಿ ಇರಲಿಲ್ಲ. ಅರವಿಂದನು ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ. ಇಲ್ಲಿ ನೋಡಿದರೆ ಭಾಸ್ಕರನಿಗೆ ನನಗಿನ್ನ ಅವನಿಗೆ ಸ್ವಲ್ಪ ಜೀವನದಲ್ಲಿ ಕಷ್ಟ ಇತ್ತು. ನನಗೆ ಆಲ್ರೆಡಿ ಬೆಂಗಳೂರಲ್ಲಿ ಸ್ವಂತ ಮನೆ ಇತ್ತು ಹಾಗೂ ನಾನು ಒಬ್ಬನೇ ಮಗ. ಇಷ್ಟ ಇದ್ದರೂ ಕೂಡ ನಾನು ಈ ದಿನ ನೋಡಿದರೆ ನನ್ನ ಹತ್ರ ಸೇವಿಂಗ್ಸ್ ಅಷ್ಟ ಮಟ್ಟಿಗೆ ಇಲ್ಲ. ಆದರೆ ಭಾಸ್ಕರನು ಅವರ ತಂದೆ ತಾಯಿ ಬೆಂಗಳೂರಿಗೆ ಬಂದು ಅವನು ಖುದ್ದಾಗಿ ತನ್ನ ತಂಗಿಯ ಮದುವೆ ಮಾಡಿ 2 ಸೈಟ್ ತೊಗೊಂಡು ಆಲ್ರೆಡಿ ಈಗ ಅಲ್ಲಿ ಒಂದು ಗೃಹಪ್ರವೇಶ ಮಾಡಿ ಬೆಂಗಳೂರಲ್ಲಿ ಮನೆ ಮಾಡಿದ್ದಾನೆ. ಇದು ಹೇಗೆ ಸಾಧ್ಯವಾಯಿತು ಹಾಗೂ ಇದು ಏನಕ್ಕೆ ಸಾಧ್ಯವಾಗಲಿಲ್ಲ? ನಾನು ನನ್ನ ಜೀವನದಲ್ಲಿ ಮೊದಲ 20 ವರ್ಷ ಕೆಲಸಕ್ಕೆ ಸೇರಿದ ನಂತರ ನಾನು ಎಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದ, ಅಥವಾ ಬೆಂಗಳೂರಿನ ವೈಭೋಗ್ಯ ಜೀವನಕ್ಕೆ ನಾನು ಇದಕ್ಕೆ ಮಾರು ಹೋಗಿ ನನ್ನ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಎಲ್ಲೋ ಒಂದು ಕಡೆ ನಾನು ಇಡುವುದನ್ನ ಅಂತ ಅತ್ತ ಅರವಿಂದನೇ ಯೋಚನೆ ಮಾಡಲು ಶುರು ಮಾಡಿದ. ಇತ್ತ ಭಾಸ್ಕರನು ಇನ್ನೊಂದು ಬೀರ್ ಹೇಳಿ ಭಾಸ್ಕರನು ಮೌನಕ್ಕೆ ಜಾರಿ ಅರವಿಂದಿನ ಬಗ್ಗೆಗೆ ಯೋಚಿಸಲು ಶುರು ಮಾಡಿದ. ಅರವಿಂದ್ ಇಸ್ ಸೋ ಲಕ್ಕಿಯವನು. ಕಾಲೇಜಲ್ಲಿ ತುಂಬ ಲೈಫ್ನ ಎಂಜಾಯ್ ಮಾಡ್ದ ಹಾಗೂ ಡಿಗ್ರಿ ಮುಗಿಸಿದ ತಕ್ಷಣ ಒಳ್ಳೆ MNC ಸೇರಿದ. 4-5 ದೇಶ ಆಲ್ರೆಡಿ ನೋಡಿರ್ತಾನೆ ಹಾಗೂ ಇರೋದಕ್ಕೆ ವೈಟ್ ಫೀಲ್ಡಲ್ಲಿ ಮನೆ, ಎಲ್ಲದಕ್ಕೂ ಅಪ್ಡೇಟ್ ಆಗಿದ್ದಾನೆ. ಮಕ್ಕಳು ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಹಾಗೂ ಇರೋದಕ್ಕೆ ಒಂದು ಒಳ್ಳೆ 3 BHK ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇದೆ. ಅದು ಬಿಟ್ಟು ಮಿಗಿಲಾಗಿ ಬೆಂಗಳೂರಿನಲ್ಲಿ ಇನ್ನೊಂದು ಸ್ವಂತ ಮನೆ ಕೂಡ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಅವನು ಕಾಲೇಜ್ ಆದ ನಂತರ 20 ವರ್ಷ ಎಷ್ಟು ಎಂಜಾಯ್ ಮಾಡಿದ್ನಲ್ಲ, ಆ ಎಂಜಾಯ್ಮೆಂಟ್ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಕಾಲೇಜ್ ಮುಗಿದ ನಂತರ ಮೊದಲು ತುಮಕೂರು, ಆಮೇಲೆ ಮೈಸೂರು, ಈ ಬಣ್ಣದ ಪ್ರಪಂಚದ ಕಡೆ ನಾನು ಎಷ್ಟೊಂದು ಕಡೆ ನೋಡಲೇ ಇಲ್ಲಲ್ಲ. ಆಲ್ರೆಡಿ ನನಗೂ 40 ಆಸುಪಾಸು ನನ್ನ ಪ್ರೈಮ್ ಟೈಮ್ನಲ್ಲಿ ಏನೇನು ಹ್ಯಾಪ್ನಿಂಗ್ ಇರ್ತದಲ್ಲ ಮಿಸ್ ಮಾಡ್ಕೊಂಡ ಅಂತ ಇತ್ತ ಭಾಸ್ಕರನು ಯೋಚಿಸುತ್ತಾ ಕುಳಿತ. ಇದರ ಎರಡರ ನಡುವೆ ಯಾವುದು ಸರಿ, ಯಾವುದು ಸರಿಯಲ್ಲ. ನಮಸ್ತೆ.